ನ್ಯೂಟನ್ ಸೆಕೆಂಡ್ ಲಾ ಕ್ಲಿಯರ್ ಆಯ್ತಾ? ಫಸ್ಟ್ ಲಾ ಗೊತ್ತಾಯ್ತಾ? ಫಸ್ಟ್ ಲಾ ಓಕೆ. ಸೆಕೆಂಡ್ ಲಾ ಅಂತ ಬಂದಾಗ ಏನ್ ಹೇಳಿ? ಅಲ್ಲಿ ನೋಡಕ್ ಹೋಗ್ಬಿಡಿ, ನಾ ಬರೆಯೋದ್ ನೋಡಿ ಸರಿನಾ. ಸೆಕೆಂಡ್ ಲಾದಲ್ಲಿ ಒಟ್ಟು 3 ಕಾನ್ಸೆಪ್ಟ್ ಬರ್ತವೆ. ಸೆಕೆಂಡ್ ಲಾದಲ್ಲಿ 3 ಬರ್ತವೆ. ಫಸ್ಟ್ ಫಾರ್ಮುಲಾಸ್ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಇಂಡಿವಿಜುವಲ್ ಯಾವ್ದು ಏನೇನ್ ಹೇಳುತ್ತೆ ಅಂತ ನೋಡೋಣ ಸರಿನಾ. ಇಲ್ಲಿ 3 ಕಾನ್ಸೆಪ್ಟ್ ಬರ್ತವೆ. ಒಂದು ಆಕ್ಸಲರೇಷನ್ ಅಂತ ಹೇಳ್ತೀವಿ ಸರಿನಾ, ಎ ಇಂದ ಇಂಡಿಕೇಟ್ ಮಾಡ್ತೀವಿ. ಒಂದು ಫೋರ್ಸ್ ಬಗ್ಗೆ ಹೇಳ್ತೀವಿ, ಬಲ ಅಂತ ಕರಿತೀವಿ. ಆಕ್ಸಲರೇಷನ್ ಅಂತ ಹೇಳಿದ್ರೆ ವೇಗೋತ್ಕರ್ಷ ಅಂತ ಹೇಳ್ತೀವಿ ಅಥವಾ ವೇಗವರ್ಧನೆ. ಇನ್ನೊಂದು ಫೋರ್ಸ್ ಅಂತ ಕೇಳಿದ್ರೆ ಬಲ ಅಂತೇಳಿ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಮಾಸ್ ಅಂತ ಕರಿತೀವಿ. ಮಾಸ್ ಅಂದ್ರೆ ರಾಶಿ ಅಂತ ಹೇಳ್ತೀವಿ ಸರಿನಾ. ಇದು 3 ಬಗ್ಗೆ ಹೇಳ್ತೀವಿ. ಇಂಡಿವಿಜುವಲ್ ಹೇಳಕ್ಕಿಂತ ಮುಂಚೆ ಫಾರ್ಮುಲಾಸ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸರಿ, ಇವಾಗ ಎಷ್ಟು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೈಕಲ್ಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಬೈಕಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಎಕ್ಸಲೇಟರ್ ಕೊಡ್ಬೇಕು. ಎಷ್ಟು ಜೋರಾಗಿ ಎಕ್ಸಲೇಟರ್ ಕೊಡ್ತೀರೋ ಅಷ್ಟೇ ಸ್ಪೀಡ್ ಆಗುತ್ತಾ ಅಥವಾ ಇನ್ನೂ ಕಮ್ಮಿ ಆಗುತ್ತಾ? ಅಂದ್ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀರಾ, ಇನ್ವರ್ಸ್ಲಿ ಅಂತ ಕರಿತೀರಾ? ಡೈರೆಕ್ಟ್ಲಿ, ನೇರ. ಹೌದಾ? ಎಷ್ಟು ಜೋರಾಗಿ ಫೋರ್ಸ್ ಆಗಿ ಎಕ್ಸಲೇಟರ್ ಕೊಡ್ತೀರ ನೋಡಿ ಅಷ್ಟೇನಾಗಿರುತ್ತೆ ಆಕ್ಸಲರೇಷನ್ ಅಂದ್ರೆ ವೇಗ ಜಾಸ್ತಿ ಆಗತ್ತೆ. ಆಕ್ಸಲರೇಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಫಾರ್ಮುಲಾ ನೋಡ್ಕೊಂಡ್ಬಿಡೋಣ, ಅದಾದ್ಮೇಲೆ ಡೆಫಿನೇಷನ್ ನಿಮ್ಗೆ ಹೇಳ್ತೀನಿ ನಾನು ನಿಮ್ಗೆ, ಆಯ್ತಾ? ಎಷ್ಟು ಫೋರ್ಸ್ ಆಗಿ ಎಕ್ಸಲೇಟರ್ ಕೊಡ್ತೀರಿ ಅಷ್ಟೇನಾಗಿರುತ್ತದೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಮೀನ್ಸ್ ಏನಂತ ಅರ್ಥ? ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸರಿ, ನಾನಿವಾಗ ಏನ್ ಮಾಡ್ತಾ ಇದ್ದೀನಿ, ಒಂದು ಕಾರು ಒಂದು ಲಾರಿ ಎರಡಕ್ಕೂ ಏನ್ ಮಾಡ್ತೀನಿ, ಒಂದೇ ತರ ಎಕ್ಸಲೇಟರ್ ಕೊಡೋಣ. ಅವಾಗ ಎರಡು ಒಂದೇ ವೇಗದಲ್ಲಿ ಹೋಗ್ತಾವ? ಇಲ್ಲ. ಯಾವ್ದು ಬೇಗ ಹೋಗುತ್ತೆ? ಕಾರ್ ಬೇಗ ಹೋಯ್ತು. ಯಾಕಪ್ಪ ಬೇಗ ಹೋಯ್ತು? ಯಾಕಂದ್ರೆ ಮಾಸ್ ಕಮ್ಮಿ ಇದೆ. ಎಷ್ಟು ಮಾಸ್ ಕಮ್ಮಿ ಇರ್ತದಲ್ಲ ಅಷ್ಟೇನಾಗಿರ್ತದೆ ಆಕ್ಸಲರೇಷನ್ ಜಾಸ್ತಿ ಆಯ್ತು. ಈಗ ಕಾರು ಮತ್ತೆ ಲಾರಿನ ನೀವು ತಗೊಂಡ್ರೆ ಕಾರ್ ಏನಾಗಿರುತ್ತೆ, ಸೊ ಅದು ಮಾಸ್ ಕಮ್ಮಿ ಕಂಪೇರ್ ಟು ಲಾರಿ ತಗೊಂಡ್ರೆ ಮಾಸ್ ಕಮ್ಮಿ ಇರ್ತದೆ. ಅದಕ್ಕೆ ಏನಾಗಿರ್ತದೆ, ವೆಲಾಸಿಟಿ ವೇಗ ಏನಾಗಿರುತ್ತೆ ಜಾಸ್ತಿ ಆಗಿ ಹೋಗುತ್ತೆ. ಅಂದ್ಮೇಲೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ಲ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ? ಎಷ್ಟು ರಾಶಿ ಅಂತಕ್ಕಂಥದ್ದು ಕಮ್ಮಿ ಇರುತ್ತೋ ಅಷ್ಟೇ ವೇಗ ಜಾಸ್ತಿ ಆಗತ್ತೆ. ಎಷ್ಟು ಫೋರ್ಸ್ ಹಾಕ್ತಿವೋ ಅಷ್ಟೇನಾಗಿರ್ತದೆ ಆಕ್ಸಲೇಷನ್ ಜಾಸ್ತಿ ಆಗತ್ತೆ. ಸೊ ಅದನ್ನ ನಾವು ಈ ತರ ಬರೀಬಹುದಾ? ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಬರೀಬಹುದಲ್ಲ ನೋಡಿ. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ, ಆಕ್ಸಲೇಷನ್ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಹೇಳಿದ್ರೆ ಫೋರ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ, ಮಾಸಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿ. ಸೊ ಅರ್ಥಾತ್ ನಾವ್ ಇದನ್ನ ಈ ತರನು ಬರೀಬಹುದಲ್ಲ, ಎಫ್ ಇಸ್ ಈಕ್ವಲ್ ಟು ಡಿವೈಡ್ ಬೈ ಅಲ್ಲಿ ಎಂ ಇದೆ, ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗಿರುತ್ತೆ ಇಂಟು ಆಗತ್ತೆ. ಹೌದಾ? ಪ್ಲಸ್ ಇರೋದು ಆದ್ರೆ ಮೈನಸ್ ಆಗತ್ತೆ, ಮೈನಸ್ ಪ್ಲಸ್ ಆಗತ್ತೆ. ಇಲ್ಲಿ ಡಿವೈಡ್ ಬೈ ಇರ್ತಕ್ಕಂಥದ್ದು ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗಿರುತ್ತೆ ಇಂಟು ಆಗತ್ತೆ. ಹೌದಾ? ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ನೋನ್ ಆಸ್ ನ್ಯೂಟನ್ ಸೆಕೆಂಡ್ ಲಾ. ಇದನ್ನ ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳೋದು. ಇಂಡಿವಿಜುವಲ್ ಹೇಳ್ತೀನಿ ಫಸ್ಟ್ ನಿಮ್ಗೆ. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಕರಿತೀವಿ. ಹಂಗಂದ್ರೆ ಏನಂತ ಅರ್ಥ? ಒಂದು ವಸ್ತುವಿನ ಮೇಲೆ, ಕಾಣಿಸ್ತಾ ಇದೆಯಾ, ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಡ್ತಕ್ಕಂತ ಬಲವು, ಬಲ ಅಂತ ಕೇಳಿದ್ರೆ ಫೋರ್ಸ್, ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗವರ್ಧನೆ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತೀವಿ. ಬಲ ಅಂತಕ್ಕಂಥದ್ದು ಮಾಸು ಮತ್ತೆ ಆಕ್ಸಲರೇಷನ್ ಗುಣಲಬ್ಧಕ್ಕೆ ಸಮ ಅಂತಾನು ಕರಿತೀವಿ, ಒನ್ ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ಏನ್ ಹೇಳ್ಬೋದು? ಆಕ್ಸಲರೇಷನ್ ಆಫ್ ದಿ ಬಾಡಿ. ಆಕ್ಸಲರೇಷನ್ ಅಂತ ಕೇಳಿ ಇಲ್ಲಿದೆ. ಹೌದಾ? ಆಕ್ಸಲರೇಷನ್ ಆಫ್ ದಿ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ದಿ ಫೋರ್ಸ್. ಹೌದಾ? ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಫೋರ್ಸ್ ಇದೆಯಾ? ಸರಿನಾ? ಹಾಗೇನೆ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದಿ ಮಾಸ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ. ನೋಡಿ, ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದಿ ಮಾಸ್ ಆಫ್ ದಿ ಬಾಡಿ. ಸೊ ದಿಸ್ ಇಸ್ ನೋನ್ ಆಸ್ ನ್ಯೂಟನ್ ಸೆಕೆಂಡ್ ಲಾ ಡೆಫಿನೇಷನ್. ಇದು ಬರೀ ಡೆಫಿನೇಷನ್ ಹೇಳಿದೆ. ಬರೀ ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ. ಡೆಫಿನೇಷನ್ ಗೊತ್ತಾದ್ರೆ ಗೊತ್ತಾಗೋದಿಲ್ಲ. ಇಂಡಿವಿಜುವಲ್ ಕಾನ್ಸೆಪ್ಟ್ ಅನ್ನು ನೋಡೋಣ. ಆಕ್ಸಲರೇಷನ್ ಅಂದ್ರೇನು, ಫೋರ್ಸ್ ಅಂದ್ರೇನು, ಮಾಸ್ ಅಂದ್ರೇನು, ಇಂಡಿವಿಜುವಲ್ ನೋಡ್ತಾ ಹೋಗೋಣ. ಸೊ ಜಸ್ಟ್ ನಾನು ನಿಮಗೆ ಇಲ್ಲಿ ಜಸ್ಟ್ ಇವಾಗ ಒಂದು ಎಕ್ಸಾಂಪಲ್ಸ್ ನ ಹೇಳಿರ್ತೀನಿ ನೋಡಿ. ಬಂಡಿಯನ್ನ ತಳ್ಳೋದು, ಪುಲ್ಲಿಂಗ್ ಕಾರ್ಟ್ ಅಂತ ಹೇಳಿದೆ. ಈಗ ಬಂಡಿನ ತಳ್ಳೋದು ಅದನ್ನ ಲಾಸ್ಟಿಂಗ್ ನೋಡೋಣ. ಶಾರ್ಟ್ ಪುಟ್ ಅಂತ ಹೇಳಿದೆ. ಈಗ ಶಾರ್ಟ್ ಪುಟ್ ಎಲ್ಲರೂ ಎಸ್ತಿದ್ದೀರಲ್ವಾ? ಈಗ 10 kg ಶಾರ್ಟ್ ಪುಟ್ ಕೊಟ್ರೆ 2 kg ಕೊಟ್ರೆ ಒಂದೇ ದೂರ ಎಸಿತೀರಾ? ಇಲ್ಲ. ಎಷ್ಟು ವೆಯ್ಟ್ ಕಮ್ಮಿ ಇರ್ತದ ನೀವ್ ಎಸಿದ್ರೆ ಅಷ್ಟೇ ದೂರ ಏನ್ ಮಾಡ್ತೀರಾ, ಎಸಿತೀರಾ ನೀವು. ಅದ್ರೇನಂತ ಅರ್ಥ? ನೀವ್ ಎಸಿತಕ್ಕಂತ ಶಾರ್ಟ್ ಪುಟ್ ಗುಂಡೆ ಸತ ಏನಿದೆಯಲ್ಲ ಅದೇನಾಗಿರುತ್ತೆ ಮಾರ್ಕ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಮತ್ ಇನ್ನೊಂದು, ನೀವ್ ಎಷ್ಟು ಫೋರ್ಸ್ ಆಗ್ತಾ ಇದೀರಲ್ಲ ಅಷ್ಟೇ ದೂರ ಹೋಗುತ್ತೆ.
ಅಷ್ಟೇ ವೇಗ ಹೋಗುತ್ತೆ. ಅಂದ್ರೆ ನೀವು ಶಾರ್ಟ್ ಪುಟ್ ಎಸಿತಾ ಇದೀರ ಅಂದ್ರೆ ಮಾಸ್ ಬಂತು, ಫೋರ್ಸ್ ಬಂತು, ಎಷ್ಟು ಜೋರಾಗಿ ಎಸಿತೀರಿ ವೇಗವಾಗೋಯ್ತು. ಫೋರ್ಸ್ ಬಂತು, ಮಾಸ್ ಬಂತು, ಆಕ್ಸಲರೇಷನ್ ಬಂತು, ಮೂರು ಬಂತು ಅಂದ್ಮೇಲೆ ಏನಂತ ಅರ್ಥ? ಶಾರ್ಟ್ ಪುಟ್ ಅಂತಕ್ಕಂಥದ್ದು ಯಾವ್ದಕ್ಕೆ ಎಕ್ಸಾಂಪಲ್ ಆಗತ್ತೆ? ನ್ಯೂಟನ್ ಸೆಕೆಂಡ್ ಲಾಗ್ ಎಕ್ಸಾಂಪಲ್ ಆಯ್ತು ಒಂದು. ಇನ್ನೊಂದು, ಫೀಲ್ಡರ್ ಕ್ಯಾಚ್ ಹಿಡಿದ ಮೇಲೆ ಕೈ ಹಿಂದಕ್ಕೆ ತಕತ್ತಾನೆ. ಫೀಲ್ಡರ್ ಪುಲ್ಲಿ ಸ್ಟ್ಯಾಂಡ್ ವೈಲ್ ಕ್ಯಾಚಿಂಗ್ ದ ಬಾಲ್. ಹಿಂಗ್ ಹಿಡ್ಕೊಂಡ್ರೆ ಕೈ ಹಿಂಗ್ ತಗೋತಾರೆ, ಹಿಂಗ್ ತಗೊಂಡ್ ಹಿಂಗ್ ಅನ್ನಕ್ ಹೋಗಲ್ಲ ಯಾರುವೆ. ಅಂದ್ರೆ ಅವತ್ತೇ ಲಾಸ್ಟ್. ಎಸ್ಪೆಷಲಿ ರೆಡ್ ವೀಕಿಲ್ ಕ್ಯಾಚ್ ಹಿಡಿದವನು ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ ಅಂತ ಅರ್ಥ. ಯಾಕಂದ್ರೆ ಅದ್ರಲ್ಲಿ ಬೀಳೋ ಏಟ್ ಇದೆಯಲ್ಲ, ಬೇರೆ ಯಾವ ಬಾಲಲ್ಲೂ ಬೀಳಲ್ಲ. ರೆಡ್ ವೀಕಿಲ್ ಆಡಿದಿರಲ್ವಾ, ನಾವು ಅದ್ರಲ್ಲೇ ಸೂರ್ಚಂಡ್ ಆಡ್ತಿದ್ವಿ. ಸೊ ಫೀಲ್ಡರ್ ಕ್ಯಾಚ್ ಹಿಡಿದ ನಂತರ ಕೈ ಹಿಂದಕ್ಕೆ ತಕ್ಕತಾನಲ್ಲ, ಫೀಲ್ಡರ್ ಫುಲ್ ಸಿ ಸ್ಟ್ಯಾಂಡ್ ವೈಲ್ ಕ್ಯಾಚಿಂಗ್ ದಿ ಬಾಲ್. ಇದು ಯಾವ್ದಕ್ಕೆ ಎಕ್ಸಾಂಪಲ್? ನ್ಯೂಟನ್ ಸೆಕೆಂಡ್ ಲಾಗೆ ಎಕ್ಸಾಂಪಲ್. ಪುಲ್ಲಿಂಗ್ ಎ ಕಾರ್ಟ್ ಅಂತ ಹೇಳಿದೆ. ಪುಲ್ಲಿಂಗ್ ಎ ಕಾರ್ಟ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಪುಲ್ಲಿಂಗ್ ಎ ಕಾರ್ಟ್ ಅಂತ ಬಂದಾಗ ಇವ್ ನೋಡಿ, ಇವನ್ನ ಒಂದು ಬಂಡೆ ತಗೊಂಡಿದೀವಿ ನಾವು. ಸರಿ, ಒಂದ್ 40 kg ನೂಗ್ತಾ ಇದಾನಲ್ಲಿ, ಹೌದಾ? 40 kg ನೂಗ್ತಾ ಇದ್ದಾನೆ. ಅವ್ನ ಫೇಸ್ ನೋಡಿ, ಕಿಲ ಕಿಲ ಅಂತ ನಗ್ತಾ ಇದ್ದಾನೆ ಹಂಗೆ. 40 kg ನೂಗ್ತಾ ಇರೋದಕ್ಕೆ ಅವ್ನ ಫೇಸ್ ನೋಡಿ, ಅವ್ನ ಎಷ್ಟು ನಗ್ತಾ ಇದ್ದಾನೆ, ಹಂಗೆ ಖುಷಿಯಾಗಿ ನಗ್ತಾ ಇದ್ದಾನೆ. ಅದೇ ನೀವ್ ಇಲ್ಲಿ ನೋಡಿ, ಇಲ್ಲಿ 400 kg ನೂಗ್ಬೇಕಾದ್ರೆ ಮುಖ ಒಳ್ಳೆ ಅರಳನೆ ತರ ಮಾಡ್ಕೊಂಡಿದ್ದಾನೆ. ನೋಡ್ತಾ ಇದೀರಾ? ಚೆನ್ನಾಗ್ ಕಾಣುತ್ತಾ? ಕಾಣುತ್ತೆ, ಹೌದಾ? ಯಾಕೆ ಹೇಳಿ? ಎಷ್ಟು ಮಾಸ್ ಜಾಸ್ತಿ ಆಗಿದೆ ಅಷ್ಟೇ ಫೋರ್ಸ್ ಆಗ್ತಾವನೆ. ಕರೆಕ್ಟಾ? ಮಾಸ್ ಜಾಸ್ತಿ ಇದ್ದ, ಎಷ್ಟು ಮಾಸ್ ಜಾಸ್ತಿ ಇದೆಯೋ ಸೊ ಅಷ್ಟೇನಾಗ್ತದೆ, ಕಷ್ಟ ಆಗ್ತಾ ಇದೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ? F = m × a ಅಂತ ಕರಿತೀವಿ. ಮತ್ತೆ ಆಕ್ಸಲರೇಷನ್ ಹೆಂಗ್ ಕೌಂಟ್ ಮಾಡ್ತೀರಾ? ಹೆಂಗಪ್ಪ ಅಂತ ಕೇಳ್ರಿ, ಎಷ್ಟು ಮಾಸ್ ಕಮ್ಮಿ ಇರುತ್ತೋ ಹಂಗೆ ನೂಕೊಂಡು ಹೋಗ್ಬಿಡ್ತಾನೆ. ಎಷ್ಟು ಜಾಸ್ತಿ ಬರುತ್ತೋ ಅಷ್ಟೇನಾಗಿರುತ್ತೆ, ಕಷ್ಟ ಆಗತ್ತೆ. ಸರಿನಾ? ಇನ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಮೇಜ್ ಇದೆ. ಫೋರ್ಸ್ ಆಕ್ಸಲರೇಷನ್ ಅಂತ ಹೇಳಿದೆ, ಸ್ಪೀಡ್ ಇನ್ಕ್ರೀಸಸ್ ಅಂತ ಹೇಳಿದೆ. ಒಂದ್ ಬಾಕ್ಸ್ ಇರೋದಕ್ಕೆ ಮೋರ್ ಫೋರ್ಸ್ ಮೋರ್ ಆಕ್ಸಲರೇಷನ್. ನಿಧಾನಕ್ಕೂ ಅದೇ. ಇವಾಗ ಒಂದ್ ಬಾಕ್ಸ್ ಇಟ್ಕೊಂಡು ಜೋರಾಗಿ ನುಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಜೋರಾಗಿ ಪುಷ್ ಮಾಡ್ಬೇಕಷ್ಟೇ. ಅವಾಗ ಏನಾಗಿರ್ತದೆ? ವೇಗ ಏನಾಗಿರತ್ತಪ್ಪ ಅಂತ ಕೇಳಿದ್ರೆ ಜಾಸ್ತಿ ಏನಾಗಿರುತ್ತೆ, ಆಗತ್ತೆ. ನೋಡಿ, ಕ್ಯಾಚ್ ಹಿಡಿದ್ಮೇಲೆ ಕೈ ಹಿಂದಕ್ಕೆ ತೆಕ್ಕತಾವನೆ, ಹೌದಾ? ತೆಕ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಅವತ್ತೇ ಲಾಸ್ಟ್ ಆಗತ್ತೆ ಕ್ರಿಕೆಟ್ ಆಡೋದು, ಇನ್ನೇನ್ ಆಗೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ನ್ಯೂಟನ್ ಸೆಕೆಂಡ್ ಲಾ ಎಕ್ಸಾಂಪಲ್ಸ್. ಸೊ ನಮ್ಗೆ ಇಲ್ಲಿ ಎಕ್ಸಾಂಪಲ್ಸ್ ಬೇಡ. ಫಸ್ಟ್ ಇವಾಗ ಇಲ್ಲಿ ಆಕ್ಸಲರೇಷನ್ ಅಂತ ಹೇಳಿದ್ರೇನು, ಸರಿನಾ? ಅವನ್ನ ಸ್ವಲ್ಪ ಇವಾಗ ನೋಡೋಣ. ಆಕ್ಸಲರೇಷನ್ಸ್ ಅಂತ ಹೇಳಿದ್ರೆ ಏನ್ ಬರುತ್ತೆ, ಯಾವ ತರ ಬರುತ್ತೆ, ಅದನ್ನ ಇಲ್ಲಿ ನೋಡ್ಬಿಟ್ಟು ಆಮೇಲೆ ಉಳಿದಿದ್ ನೋಡೋಣ. ಸರಿನಾ? ಸೊ ನೋಡಿ, ಆಕ್ಸಲರೇಷನ್ಸ್ ಅಂತ ಬಂದಾಗ ಎಲ್ಲ ಇಮೇಜ್ ಇಲ್ವೇ? ಇಂಪಲ್ಸ್ ಇದೆ. ಏನ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡೋ ನಿಮ್ಗೆ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, ಆಮೇಲೆ ಉಳಿದವರು ಆಕ್ಸಲರೇಷನ್ ಅಂತ ಹೇಳ್ತೀವಿ, ಅಥವಾ ವೇಗೋತ್ಕರ್ಷ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ವೇಗ ವರ್ಧನೆ ಅಂತಾನು ಹೇಳ್ತೀವಿ. ವೇಗೋತ್ಕರ್ಷನೂ ಹೌದು, ವೇಗ ವರ್ಧನೆನೂ ಹೌದು. ಸರಿನಾ? ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ ಊರಲ್ಲಿ ಇದ್ದೀರಾ, ಎ ಅಂತಕ್ಕಂಥ ಸ್ಪಾಟ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಎ ಅಂತಕ್ಕಂಥ ಸ್ಪಾಟ್ ಅಲ್ಲಿ ಇದ್ದೀರಾ, ಏನೋ ಪಾಪ ಇಲ್ಲ ಅನ್ಮ್ಯಾರಿಡ್ಗಳು ತುಂಬಾ ಜನ ಇದ್ದೀರಾ. ಮದ್ವೆ ನಿಮ್ನ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ಆಯ್ತಾ, ಹೆಣ್ಣು ನೋಡಕ್ ಹೋಗ್ತಾ ಇದಾರೆ, ಹೌಸ್ತಾ ಜೋಶ್, ಫುಲ್ ಖುಷಿಯಾಗಿದ್ದೀರಿ, ಹೌದಾ? ಇಲ್ಲಿ 0 ಸ್ಟಾರ್ಟಿಂಗು ನಿಂತಂಗೆ ಇತ್ತು, ಹೌದಾ? ಸ್ಟಾರ್ಟಿಂಗ್ ಏನ್ ಮಾಡಿದ್ರಿ, 0 m/s ನಿಂತಂಗೆ ಇದ್ರಿ. ಸೊ ಆಮೇಲೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ಒಂದೇ ತರ ಹೆಣ್ಣು ನೋಡಕ್ರಿ ಹೋಯ್ತಾರದು, ಖುಷಿಯಾಗಿ ಹೋಗ್ಬೇಕಲ್ವಾ? ಒಂದೇ ತರ ಎಕ್ಸ್ಲೇಟರ್ ಕೊಡ್ತೀರಿ ಜೋರಾಗಿ, ಏನಾಗತ್ತ ಅವಾಗ? ಒಂದೇ ಸಲ ಸುಯಿ ಅಂತ 100 km ಹೋದ್ರಿ, ಹೌದಾ? ಏನೋ ಹಂಗ್ ಸಿಕ್ತು, ಏನೋ ಅಡ್ಡ ಬಂತು, ಅವಾಗ್ಲೂ ಹಂಗೆ ಹೋಗ್ತೀರಾ, ಬ್ರೇಕ್ ಹೊಡಿತೀರಿ, ಒಂದ್ 40ಕ್ಕೆ ಬರ್ತೀರಿ. ಇನ್ನೂ ದೊಡ್ಡ ಸಿಕ್ತಿ, ಏನೋ ಅಡ್ಡ ಬಂದೇ ಬಿಡ್ತಪ್ಪ, ಆವಾಗ ಒಂದ್ 10ಕ್ಕೆ ಬರ್ತೀರಿ. ಅಯ್ಯೋ ಲೇಟ್ ಆಯ್ತು ಅಂತ ಒಂದೇ ಸಲ ಏನ್ ಮಾಡ್ತೀರಿ, 160 km ಹೋಗ್ತೀರಿ. ಕೊನೆಯಲ್ಲಿ ಹೆಣ್ಣಿನ ಮನೆ ಬಂದಾಗ ಇಸ್ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸಸ್, ಸ್ಪೀಡ್ ಡಿಕ್ರೀಸಸ್. ಡಿಗ್ರಿಲೆಲ್ಲ ಜೋರಾಗಿ ಓಡಿಸ್ತೀವಿ. ಯಾವಾಗ ಹೆಂಡತಿ ಮಕ್ಕಳು ಗಂಡ ಇವೆಲ್ಲ ನೆನಪಾಯ್ತಾವ್ ನೋಡಿ, ಆವಾಗ ನೀವು 70 km ದಾಡ್ಸಕ್ಕಾಗಲ್ಲ. ಯಾಕಂದ್ರೆ ಯಾವಾಗ ಜವಾಬ್ದಾರಿ ಅಂತ ಜಾಸ್ತಿ ಆಯ್ತದ ನೋಡಿ, ಅವಾಗ ಏನಾಗತ್ತ, ಸ್ಪೀಡ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗತ್ತೆ.
ಸೊ ಯಾಕಂದ್ರೆ ಹೆಣ್ಣಿನವ್ರು ನಾವ್ ನಿಧಾನಕ್ಕೆ ಬಂದಿದೀವಿ ಅಂತ ಅನ್ಕೋಬೇಕಲ್ಲ, ಹತ್ರಕ್ಕೆ ಹೋಯ್ತಾ ಹೋಯ್ತಾ 30 ಕಿಲೋಮೀಟರ್ ಹೋಗ್ಬಿಟ್ಟು ಸಿ ಅಂತ ಹೋಗಿ ನಿಂತ್ಕೋತೀವಿ. ಹೌದಾ? ಈಗ ಎ ಅಂತಕ್ಕಂತ ನಿಮ್ಮ ಸ್ಪಾಟ್ ಇಂದ ಬಿ ಅಂತಕ್ಕಂತ ಸ್ಪಾಟಿಗೆ ಹೋಗ್ತಾ ಇದೀರಿ. ಹೌದಾ? ಒಂದೇ ವೇಗದಲ್ಲಿ ಹೋದ್ರ, ಸ್ಟಾರ್ಟಿಂಗ್ ಅಲ್ಲಿ 10 ಇಂದ ಕೊನೆವರೆಗೂ 10ರಲ್ಲೇ ಹೋದ್ರ, ಫಸ್ಟ್ ಗೇರ್ ಅಲ್ಲೇ ಹೋಗ್ಬಿಟ್ರ, ಕೆಲವೊಂದ್ ಕಡೆ ಜಾಸ್ತಿ ಮಾಡಿದ್ರಿ, ಕೆಲವೊಂದ್ ಕಡೆ ಕಮ್ಮಿ ಮಾಡಿದ್ರಿ, ಸೊ ಒಟ್ಟ ಹೋಗ್ ತಲುಪೋದ್ರಿ. ಇದನ್ನೇ ನಾವೇನಂತ ಹೇಳೋದು, ಆಕ್ಸಲರೇಷನ್ ಅಂತ ಹೇಳೋದು. ಅಂದ್ರೆ ವೇಗದಲ್ಲಿನ ಬದಲಾವಣೆ ದರ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ವೇಗದಲ್ಲಿನ ಬದಲಾವಣೆ ದರ, ಇದನ್ನೇ ನಾವೇನಂತ ಹೇಳೋದು ಆಕ್ಸಲರೇಷನ್ ಅಂತ ಹೇಳೋದು. ಅಥವಾ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಏನ್ ಮಾಡ್ತೀವಿ ನಾವ್ ಹೇಳ್ತೀವಿ. ಸರಿನಾ? ಸೊ ದಿಸ್ ಇಸ್ ದ ಡಿಫರೆನ್ಸ್. ಹಾಗಾದ್ರೆ ನಾನಿಲ್ಲಿ ವೇಗದಲ್ಲಿನ ಬದಲಾವಣೆ ದರ ವೆಲಾಸಿಟಿ ಅಂತಂದೆ, ಸ್ಪೀಡ್ ಅಂತ ಯಾಕೆ ಹೇಳಿಲ್ಲ? ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳ್ಬೋದಿತ್ತಲ್ಲ ಅಲ್ವೇ? ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳ್ಬೋದಾಯ್ತು ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇವ್ರ ಪ್ರಕಾರ. ಓಕೆ, ಉಳಿದವರು ವೆಲಾಸಿಟಿ ಅಂತ ಯಾಕೆ ಹೇಳಿದೆ? ವೇಗದಲ್ಲಿನ ಬದಲಾವಣೆ ದರ ಅಂತ ಯಾಕೆ ಹೇಳಿದೆ? ಜವದಲ್ಲಿನ ಬದಲಾವಣೆ ದರ ಅಂತ ಹೇಳ್ಬೋದಿತ್ತಲ್ಲ ನಾನು. ಯಾಕಪ್ಪ ಅದು ನಿಮಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ಈ ಸ್ಪೀಡ್ಗೂ ಮತ್ತೆ ವೆಲಾಸಿಟಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಅರ್ಥ ಆಗ್ಬೇಕು. ಸ್ಪೀಡ್ಗೂ ಮತ್ತೆ ವೆಲಾಸಿಟಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಅರ್ಥ ಆಗ್ಬೇಕು ನಿಮ್ಗೆ. ಸರಿನಾ? ಸೊ ಏನು ಹಂಗಂದ್ರೆ ಸ್ಪೀಡ್ಗೂ ಮತ್ತೆ ಅದಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ನೇದು, ಸ್ಪೀಡ್ ಅಂತ ಕೇಳಿದ್ರೆ ನಾವು ಜವ ಅಂತ ಹೇಳ್ತೀವಿ. ಸರಿನಾ? ವೆಲಾಸಿಟಿ ಅಂತ ಕೇಳಿದ್ರೆ ನಾವು ವೇಗ ಅಂತ ಕರಿತೀವಿ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಸ್ಪೀಡ್ ಅಂತ ಕೇಳಿದ್ರೆ ಜವ ಅಂತೇಳಿ, ವೆಲಾಸಿಟಿ ಅಂತ ಹೇಳಿದ್ರೆ ವೇಗ ಅಂತೇಳಿ. ಸ್ಪೀಡ್ ಏನಪ್ಪಾ ಅಂತ ಹೇಳಿದ್ರೆ ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಹೇಳುತ್ತೆ. ಇಲ್ಲೇ ಬರ್ದಿರ್ತೀನಿ, ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ. ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಹೇಳ್ತೀವಿ. ಸೊ ಇಷ್ಟೇ ಡಿಫ್ರೆನ್ಸ್ ಅದು. ಸರಿನಾ? ನಾನು ಎಷ್ಟು ದೂರ ಹೋಗಿದ್ದೀನಿ, ಎಷ್ಟು ಟೈಮ್ ತಗೊಂಡಿದ್ದೀನಿ ಅಂತ ಬಂದ್ರೆ ಅದಕ್ಕೆ ನಾವು ಸ್ಪೀಡ್ ಅಂತ ಕರಿತೀವಿ. ನಾನು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೀವೀಗ ವಿಜಯನಗರಲ್ಲಿ ಇದ್ದೀರಾ, ನೀವು ವಿಜಯನಗರಲ್ಲಿ ಇದ್ದೀರಿ. ಸೊ ವಿಜಯನಗರಿಂದ ಇವಾಗ ಹತ್ತಿಗುಪ್ಪೆ ಎಷ್ಟು ಕಿಲೋಮೀಟರ್ ಆಯ್ತಪ್ಪ? 3 ಕಿಲೋಮೀಟರ್ ಅಂತ ತಿಳ್ಕೊಳ್ಳೋಣ. ಸರಿನಾ? 3 ಕಿಲೋಮೀಟರ್ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಹೋದ್ರೆ ಎಷ್ಟಾಯ್ತು? 3 ಕಿಲೋಮೀಟರ್. ಎಷ್ಟು ನಿಮಿಷದಲ್ಲಿ ಹೋಗಿರ್ತೀರ? ಒಂದ್ ನಿಮಿಷದಲ್ಲಿ ಹೋಗಂದ್ರಿ ಅಂತ ತಿಳ್ಕೊಳ್ಳಿ. ಸೊ ಚಲಿಸಿದ ದೂರ ನಡುವೆ ತೆಗೆದುಕೊಂಡ ಕಾಲ ಅಂತ ತಗೊಂಡ್ರೆ ಅದು ಸ್ಪೀಡ್ ಅಂತ ಇತ್ತು. ಈಗ ಕೆಲವೊಬ್ರು ಹಂಗೆ ಹೋಗ್ಬಿಡ್ತೀರಾ, ವಿಜಯನಗರಿಂದ ಹತ್ತಿಗುಪ್ಪೆಗೆ ಹಂಗೆ ಹೋಗ್ಬಿಡ್ತೀರಾ? ಇಲ್ಲ, ಇಲ್ಲೆಲ್ಲ ಸ್ವಲ್ಪ ರಾಜನಗರ ಸುತ್ತಾಡ್ತೀರಿ, ಇಲ್ಲಿ ಸ್ವಲ್ಪ ಹಂಪಿನಗರ ಹೋಗ್ತೀರಿ, ಅಲ್ಲಾರ ಫ್ರೆಂಡ್ಸ್ ನೋಡಕ್ ಹೋಗ್ತೀರಿ, ಇಲ್ಲಿಂಗ ಬಂದ್ಕೊಂಡು ಇಲ್ಲಿ ಹೋಗಿರ್ತೀರಿ ಅಂತ ತಿಳ್ಕೊಳ್ಳಿ. ನೀವ್ ಹೆಂಗೆ ಹೋದ್ರು ಸೊ ಕವರ್ ಆಗಿರ್ತಕ್ಕಂಥ 3 ಕಿಲೋಮೀಟರ್. ನಿಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿಲ್ಲಿ? ಸ್ಥಾನ ಪಲಟ ಎಷ್ಟಾಗಿದೆ? 3 ಕಿಲೋಮೀಟರ್. ಬಟ್ ನೀವ್ ಹೋಗಿರ್ತಕ್ಕಂಥ ಡಿಸ್ಟೆನ್ಸ್ ದೂರ 3 ಕಿಲೋಮೀಟರ್ ಇದೆಯಾ? ಸುತ್ತಾಡ್ಕೊಂಡು 10 ಕಿಲೋಮೀಟರ್ ಸುತ್ಕೊಂಡು ಏನ್ ಮಾಡಿರ್ತೀರಿ? ಹೋಗಿರ್ತೀರಿ. ಹೌದಾ? ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ. ನೀವ್ ಎಲ್ಲೆಲ್ಲಾರ ಸುತ್ಕೊಂಡು ಹೋಗಿರಿ, ಕೊನೆ ಫೈನಲ್ ಸ್ಪಾಟಿಗೆ ಎಷ್ಟು ಹೋಗಿರ್ತೀರಿ ನೋಡಿ. ನೀವು ಹೊರಡ್ಬೇಕಾರಿಂದ ಹಿಡಿದು ನೀವು ಹೋಗಿರ್ತಕ್ಕಂಥ ಜಾಗಕ್ಕೆ ಎಷ್ಟು ಕಿಲೋಮೀಟರ್ ಇರುತ್ತಲ್ಲ ಅದನ್ನ ನಾವೇನಂತ ಹೇಳ್ತೀವಿ? ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಸರಿನಾ? ಸೊ ಅದೇ ತರನೇ ಡಿಸ್ಟೆನ್ಸ್ ಅಂತ ಕೊಟ್ರೆ ನೀವು ಒಂದು ಪ್ಲೇಸ್ ಹೋಗೋದಿಕ್ಕೆ ಎಷ್ಟು ದೂರ ಚಲಿಸಿದೀರಾ. ಸುಮ್ಮನೆ ಹೋದ್ರೆ 3 ಕಿಲೋಮೀಟರ್, ಸುತ್ತಾಡ್ಕೊಂಡು ಹೋದ್ರೆ ಎಕ್ಸ್ಟ್ರಾ ಬಿತ್ತು. ಹೌದಾ? ಅದಕ್ಕೆ ನಾವೇನಂತ ಹೇಳ್ತೀವಿ? ಡಿಸ್ಟೆನ್ಸ್, ಚಲಿಸಿರ್ತಕ್ಕಂಥ ದೂರ ಅಂತ ಹೇಳ್ತೀವಿ. ಇದು ಫಾರ್ಮುಲಾ. ಸರಿನಾ? ಬಟ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋಣ ಸಿಲೆಬಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನೋಡೋಣ. ಸ್ವಲ್ಪ ಸ್ಲೈಡ್ಸ್ ನೋಡಿ ಇಲ್ಲಿ. ಡಿಸ್ಪ್ಲೇಸ್ಮೆಂಟ್ಸ್ ಸ್ವಲ್ಪ ಸ್ಲೈಡ್ ನೋಡಿ ಇಲ್ಲಿ. ಇನ್ನು ನಂದೇ ಬುಕ್ ಇಂದ ಇದು. ಒಂದು ನಿರ್ದಿಷ್ಟ ದಿಕ್ಕಿನೆಡೆಯಲ್ಲಿ ಒಂದು ವಸ್ತು ಏನಾಗ್ತಕ್ಕಂಥದ್ದು ಸ್ಥಳಾಂತರ ಒಂದೇ ಸ್ಥಾನಪಲಾಟ. ಈಗ ನಾನು ವಿಜಯನಗರಲ್ಲಿ ಇದ್ದೀನಿ. ಸರಿನಾ? ಹತ್ತಿಗುಪ್ಪೆ ಹೋಗ್ತಾ ಇದೀನಿ. ನಾವ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಿದೀನಿ ಅಂತ ನೀವ್ ಹೇಳ್ಬೋದಾ? ಈಗ ಮ್ಯಾಪ್ ಹಾಕೋತಿರಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಟರ್ನ್ ರೈಟ್, ಟರ್ನ್ ಲೆಫ್ಟ್, 50 ಮೀಟರ್ ಟರ್ನ್, ಯು ಟರ್ನ್ ಅನ್ಕೊಂಡು ಹೇಳ್ತಾ ಇರತ್ತೆ. ಹೌದಾ? ಸೊ ಅಂದ್ರೆ ಅಂತ ಅರ್ಥ ದಿಕ್ಕು ಬಂತು ಅಲ್ಲಿ.
ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತು ಸ್ಥಳಾಂತರ. ವಸ್ತು ಅಂದ್ರೆ ಯಾರಿಲ್ಲಿ? ನಾನು ಹೋಗ್ತಾ ಇದ್ರೆ ನಾನು, ನೀವು ಹೋಗ್ತಾ ಇದ್ರೆ ನೀವು. ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತು ಏನಾಗ್ಬೇಕು? ಸ್ಥಳಾಂತರ ಹೊಂದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸರಿನಾ? ನೆಕ್ಸ್ಟ್ ಇನ್ನೊಂದು ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಈ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸ್ಥಾನಪಲ್ಲಟವು ಋಣಾತ್ಮಕ, ಡಿಸ್ಪ್ಲೇಸ್ಮೆಂಟ್ ಕೆನ್ ಬಿ ನೆಗೆಟಿವ್. ಇದು RRB ಕೇಳಿದ್ದು. ಡಿಸ್ಪ್ಲೇಸ್ಮೆಂಟ್ ಕೆನ್ ಬಿ ಇಷ್ಟೇ, ನೆಗೆಟಿವ್, ಪಾಸಿಟಿವ್, 0, ಆಲ್ ದ ಅಬೌವ್ ಅಂತ ಕೊಟ್ಟಿದ್ದ ಒಂದ್ಸಲಿ. ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆದ್ರೂ ಆಗ್ಬೋದು, ಶೂನ್ಯ 0ನಾದ್ರೂ ಆಗ್ಬೋದು, ಧನಾತ್ಮಕ ಪಾಸಿಟಿವ್ ಆದ್ರೂ ಆಗ್ಬೋದು. ಹೆಂಗ್ ಹೇಳ್ತೀರಾ? ಈಗ ನಾನಿವಾಗ ವಿಜಯನಗರಲ್ಲಿ ಇದ್ದೆ, ಹೌದಾ? ನಾನೀಗ ಇಲ್ಲಿ ವಿಜಯನಗರ ಇದ್ದೆ. ಸೊ ಇಲ್ಲಿ ಹತ್ತಿಗುಪ್ಪೆಗೆ ಹೋಗ್ಬೇಕು ಅಂತ ನನ್ ಟಾರ್ಗೆಟ್ ಇರುತ್ತೆ. ಬಟ್ ನಾನೇನ್ ಮಾಡ್ತೀನಿ, ಈ ಕಡೆ ಮೆಜೆಸ್ಟಿಕ್ ಕಡೆ ಹೋದೆ ಅಂತ ತಿಳ್ಕೊಳ್ಳಿ. ನಾನಿಲ್ಲಿ ವಿಜಯನಗರಲ್ಲಿ ಇದ್ದೆ, ಹತ್ತಿಗುಪ್ಪೆಗೆ ಹೋಗ್ಬೇಕು ಅಂತ ನನ್ ಟಾರ್ಗೆಟ್ ಇತ್ತು, ಸರಿನಾ? ಬಟ್ ನಾನಿಲ್ಲಿ ಮೆಜೆಸ್ಟಿಕ್ ಬಂದೆ, ಹೌದಾ? ಅಂದ್ರೆ ಏನಂತ ಅರ್ಥ ಇಲ್ಲಿ? ಸೊ ನನ್ ಟಾರ್ಗೆಟ್ ಹತ್ತಿಗುಪ್ಪೆ, ನಾನ್ ಬಂದಿರೋದು ಮೆಜೆಸ್ಟಿಕ್. ಅಂದ್ಮೇಲೆ ಏನಂತ ಹೇಳ್ತೀರಿ? ಮೀನ್ಸ್ ಅಲ್ಲಿ ಏನಾಯ್ತು? ನೆಗೆಟಿವ್ ಆಯ್ತು ಅದು, ಹೌದಾ? ಸೊ ನನ್ ಟಾರ್ಗೆಟ್ ಹತ್ತಿಗುಪ್ಪೆ ಹೋಗ್ಬೇಕಾಗಿತ್ತು, ನಾನು ಹತ್ತಿಗುಪ್ಪೆ ಕಡೆಗೆ ಹೋಗ್ತಾ ಇದ್ದೀನಿ. ಮೀನ್ಸ್ ಏನಂತ ಹೇಳ್ತೀರಿ? ಪಾಸಿಟಿವ್. ಸರಿ, ಏನೋ ಕೆಲ್ಸ ಇತ್ತು, ಹೋದೆ, ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ವಾಪಸ್ ಬಂದು ಇವಾಗ ಇಲ್ಲೇ ಇದ್ದೀನಿ. ಡಿಸ್ಪ್ಲೇಸ್ಮೆಂಟ್ ನಾ ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ ಇವಾಗ. ಸೊ ಏನಾಯ್ತು ಇಲ್ಲಿ? 0 ಬಂತು, ಹೌದಾ? ಇವಾಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿದ್ದೀರಾ, ಇವಾಗ ನಾಳೆ PG ಎಲ್ಲ ಪಕ್ಕದ ಏರಿಯಾದಲ್ಲಿ ಮಾಡಿರ್ತೀರಾ, ಹೋಗ್ತೀರಾ, ಮತ್ ವಾಪಸ್ ಇಲ್ಲಿಗೆ ಬಂದ್ರಿ ಅಂತ ತಿಳ್ಕೊಳ್ಳಿ. ಹೋದ್ರೆ ಏನಾಯ್ತು? ಪಾಸಿಟಿವ್. ಗೊತ್ತಿಲ್ಲದರ ರೂಟ್ ಹೋದ್ರೆ ನೆಗೆಟಿವ್, ಮೀನ್ಸ್ ಆಪೋಸಿಟ್ ಅಲ್ಲಿ ಹೋಗಿದ್ರೆ. ಮೀನ್ಸ್ ಎಲ್ಲೋ ಆಗಿದ್ರೆ ಮತ್ತೆ ನಾಳೆ ಇಲ್ಲಿಗೆ ಬಂದೇ ಬರ್ತೀರ, ಹೌದಾ? ನಾಳೆ 10 ಗಂಟೆ ಕ್ಲಾಸ್ ಇದೆ, ಬರ್ತೀರಿ. ಮೀನ್ಸ್ ಏನಾಯ್ತು ಇಲ್ಲಿ? 0 ಬಂತು. ಸೊ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು, 0ನಾದ್ರೂ ಆಗ್ಬೋದು. ಇದು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಿಮ್ಗೆ ಒಂದ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಸರಿನಾ? ಸೊ ಇನ್ನೊಂದ್ ಏನ್ ಹೇಳತ್ತಪ್ಪ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ, ನೋಡಿ, ವಸ್ತುವಿನಿಂದ ಪ್ರಯಾಣಿಸಿದ ದೂರ ಶೂನ್ಯವಾಗಿದ್ದರೆ ವಸ್ತುವಿನ ಸ್ಥಳಾಂತರ ಕೂಡ ಶೂನ್ಯವಾಗಿರ್ತದೆ, ಸರಿನಾ? ನೋಡಿ, ಹಂಗಂದ್ರೇನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್, ಇಫ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್ ಇಸ್ 0, ದೆನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ 0. ಹಂಗಂದ್ರೆ ನಾನು ಹೋಗ್ಬೇಕಾಗಿತ್ತು, ಹೋಗಿಲ್ಲ, ಇಲ್ಲೇ ಇದ್ದೀನಿ. ಪ್ರಯಾಣಿಸಿದ ದೂರ ಶೂನ್ಯ, ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೆ, ಇಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಾ ಮೂಮೆಂಟ್ ಆಗಿದ್ದೀನಾ? ಇಲ್ಲ. ಪ್ರಯಾಣಿಸಿದ ದೂರನೂ ಶೂನ್ಯನೇ, ಅಂದ್ಮೇಲೆ ಏನಾಯ್ತು ಇಲ್ಲಿ? ಸ್ಥಳಾಂತರನೂ ಏನಾಯ್ತು? ಶೂನ್ಯ ಆಯ್ತು. ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ 0, ಸರಿನಾ? ದೆನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ 0 ಅಂತ ಕರಿತೀವಿ, ಅಷ್ಟೇನೆ. ನೋಡಿ, ಸ್ಥಾನಪಲ್ಲಟದ ದೂರ ಶೂನ್ಯವಲ್ಲದಿದ್ರು ಸ್ಥಳಾಂತರನಾಗಿರುತ್ತದೆ ಶೂನ್ಯವಾಗಿರುತ್ತೆ ಅಂತ ಒಂದು ಪಾಯಿಂಟ್ ಇದೆ ಅಲ್ಲಿ. ಸ್ಥಾನಪಲ್ಲಟದ ದೂರ ಶೂನ್ಯವಲ್ಲದಿದ್ರು ಸ್ಥಳಾಂತರ ಶೂನ್ಯವಾಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಇಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀನಿ, ಹೌದಾ? ವಿಜಯನಗರಲ್ಲಿ ಇದ್ದೀನಿ, ಸರಿನಾ? ನಾನೇನ್ ಮಾಡ್ತೀನಿ, ನಾನು ಹತ್ತಿಗುಪ್ಪೆಗೆ ಹೋಗ್ಬೇಕಾಗಿತ್ತು, ಹೋಗೋ ಬದ್ಲು ಏನ್ ಮಾಡ್ತೀನಿ, ಇಲ್ಲೇ ಸುಮ್ನೆ ಪಕ್ಕ ರೋಡ ಸುತ್ತಾಡ್ಕೊಂಡು ಮತ್ ಇಲ್ಲಿಗೆ ಬಂದೆ. ಬೈಕಲ್ಲೆಲ್ಲ ಚೆನ್ನಾಗಿ ಸುತ್ತಾಡ್ದೆ, ಯಾಕ ಹೋಗಕ್ ಮನ್ಸಾಗಿಲ್ಲ, ಮತ್ ಇಲ್ಲಿಗೆ ಬಂದೆ, ಸರಿನಾ? ನಂದೇನಾರ ಡಿಸ್ಪ್ಲೇಸ್ಮೆಂಟ್ ಆಗಿದ್ಯಾ? ಸ್ಥಾನಪಲ್ಲಟ ಆಗಿದ್ಯಾ? ಸ್ಥಾನಪಲ್ಲಟ ಆಗಿಲ್ಲ. ನಾ ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ. ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋದೆ, ಪಕ್ಕದ ರೋಡ್ ಪೂರ್ತಿ, ಯಾಕಂದ್ರೆ PGs ಗಳು ತುಂಬಾ ಇದಾವೆ, ಒಂದ್ ವಿಸಿಟ್ ಕೊಟ್ಟು ಬರ್ಬೇಕಲ್ವಾ, ಅಲ್ವೇನ್ರಿ? ಸೊ ವಿಸಿಟ್ ಕೊಟ್ಟು ನೋಡ್ಕೊಂಡ್ ಬರ್ಬೇಕಲ್ಲ. ಸೊ ಸುತ್ತಮುತ್ತ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ ಮತ್ತೆ ಇಲ್ಲಿಗೆ ಬಂದೆ. ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಮತ್ತೆ ಬೈಕಲ್ಲಿ ಏನಾದ್ರು ನೀನ್ ಹತ್ತಿಗುಪ್ಪೆಗೆ ಹೋಗ್ಬೇಕಾಯ್ತು ಕಣಪ್ಪ ನೀನು, ನಾ ಅದು ಒಂದ್ 5 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು, ನೀನ್ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ನೀನು ಅಂತ ಹೇಳ್ಬಿಟ್ಟು 5 ಕಿಲೋಮೀಟರ್ ಮುಂದಕ್ಕೆ ಹೋಗಿರತ್ತಲ್ಲ, ಅದು ಓಡೋಮೀಟ್ರು, ಅದನ್ನ ರಿವರ್ಸ್ 5 ಕಿಲೋಮೀಟರ್ ವಾಪಸ್ ಬರುತ್ತಾ? ಹಂಗೆ ಯಾವ್ದಾರ ಬೈಕ್ ಇದೆಯಾ? ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ಚೆನ್ನಾಗಿ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ಈ ರೋಡಲ್ಲಿ ಹೋದೆ, ಈ ರೋಡಲ್ಲಿ ವಾಪಸ್ ಬಂದು ನಿಂತ್ಕೊಂಡೆ. ಮತ್ತೆ ಅಲ್ಲಿ ಓಡೋಮೀಟರ್ ಏನಾರ ಬೇರೆ ತೋರ್ಸಲ್ಲ. ಹಂಗೇನಂತ ಹೇಳ್ತೀರಿ? ಸ್ಥಾನಪಲ್ಲಟದ ದೂರ ಶೂನ್ಯವಲ್ದಿದ್ರು, ಅದೇ ನಾನು ಹೋಗಿರ್ತಕ್ಕಂಥ ದೂರ ಶೂನ್ಯ ಅಲ್ದಿದ್ರು ಸ್ಥಳಾಂತರ ಆಗಿರ್ತದೆ, ಡಿಸ್ಪ್ಲೇಸ್ಮೆಂಟ್ ಶೂನ್ಯ ಆಗಿರ್ತದೆ. ಎಲ್ಲೆಲ್ಲ ಸುತ್ತಾಡ್ಕೊಂಡು ಇಲ್ಲಿಗೆ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ 0ನೇ, ಬಟ್ ಹೋಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಾಗಿರುತ್ತೆ? ಕೌಂಟ್ ಆಗತ್ತೆ ಅಂತ ಅರ್ಥ. ನೋಡಿ, ಒಂದು ಕಾರು 10 ಕಿಲೋಮೀಟರ್ ಎ ಇಂದ ಬಿ ಹೋಗಿ ಬಿ ಇಂದ ಹೇಗ್ ವಾಪಸ್ ಆದ್ರೆ ಬಂದಿರೋ ಡಿಸ್ಟೆನ್ಸ್ ಎಷ್ಟಪ್ಪ? 20 ಕಿಲೋಮೀಟರ್. ನಾ ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ ಏನಾರ ಆಗಿದ್ಯಾ? ನನ್ನ ಡಿಸ್ಪ್ಲೇಸ್ಮೆಂಟ್ ಶೂನ್ಯ ಆಗಿಲ್ಲ, ಸ್ಥಳಾಂತರ ಏನಾಗಿದೆ? ಶೂನ್ಯ. ಸರಿ, ಡಿಸ್ಪ್ಲೇಸ್ಮೆಂಟ್ ಶೂನ್ಯ ಆಗಿದೆ. ಯಾಕೇಳಿ? ಹೋಗಿದೆ, ವಾಪಸ್ ಬಂದೆ. ಹಂಗಂತೇಳಿ ಕಿಲೋಮೀಟರ್ ನಿಮ್ಗೆ 20 ಅಂತಾನೆ ಕೌಂಟ್ ಆಗತ್ತೆ. ಬಟ್ ನಾನು ಬಂದಿರೋದು ಎಲ್ಲಿದ್ದೀನಿ? ನಾನೀಗ ಅಲ್ಲೇ ಇದ್ದೀನಿ, ಸ್ಥಳಾಂತರದಲ್ಲೇ ಇದ್ದೀನಿ. ಸ್ಥಳಾಂತರ ಏನಾಗಿರ್ತದೆ? ಶೂನ್ಯ ಆಗಿರುತ್ತೆ ಅಂತ ಅರ್ಥ, ಸರಿನಾ?
ಸೊ ದಿಸ್ ಇಸ್ ದ ಡಿಫರೆನ್ಸ್. ಆರಂಭಿಕ ಸ್ಥಾನದಿಂದ ಇನಿಷಿಯಲ್ ಪೊಸಿಷನ್ ಇಂದ ಅಂತಿಮ ಸ್ಥಾನಕ್ಕೆ ಸ್ಥಳಾಂತರದ ಪ್ರಮಾಣ ಏನಾಗಿರುತ್ತೆ ಅಂತ ಒಂದ್ಸತಿ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಸ್ಥಳಾಂತರದ ಪ್ರಮಾಣ, ಸರಿನಾ? ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಇನಿಷಿಯಲ್ ಪೊಸಿಷನ್ ಟು ದಿ ಫೈನಲ್ ಪೊಸಿಷನ್ ಏನು, ಸರ್ಕಲ್, ಟ್ರಯಾಂಗಲ್, ಸ್ಕ್ವೈರ್, ಸ್ಟ್ರೈಟ್ ಲೈನ್ ಅಂತ ಕೊಡ್ತಾನೆ ಅಂತ ತಿಳ್ಕೊಳ್ಳಿ. ಇದಕ್ಕೊಂದು ಇಮೇಜ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದಕ್ಕೊಂದು ಒಳ್ಳೆ ಇಮೇಜ್ ತೋರಿಸ್ತೀನಿ. ಇದು ಒಂದೇ ಸಲ ಕೆಳಗ್ ಬರೋಕ್ಕೂ ಆಗಲ್ಲ ಅನ್ಸುತ್ತೆ. ಇಮೇಜಸ್ ಜಾಸ್ತಿ ಇದಾವೆ. ಇಮೇಜ್ ಹಾಕೊಂಡಿಲ್ಲ, ಇಮೇಜ್ ಮಿಸ್ ಆಗದೆ, ಹಾಕೊಂಡಿಲ್ಲ ಅಲ್ಲ, ಮಿಸ್ ಆಗದೆ, ಕಾಣಿಸ್ತಾ ಇಲ್ಲ. ಬಿಡಿ, ಈಗ ಇಲ್ಲೇ ಬರೋದು ಹೇಳ್ತೀನಿ ನೋಡಿ. ಇಲ್ಲಿ ಈಗ ಒಂದು ಸ್ಕೂಲು ಅಥವಾ ಒಂದು ಕಾಲೇಜ್ ಅಂತ ತಿಳ್ಕೊಳ್ಳಿ, ಸರಿನಾ? ಇಲ್ಲಿ ಮನೆ ಇರುತ್ತೆ ನಿಮ್ದು, ಇಲ್ಲಿ ಮನೆ ಇರುತ್ತೆ. ನೀವೇನ್ ಮಾಡ್ತೀರಿ, ಇಲ್ಲೆಲ್ಲ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಇಲ್ಲಿಗೆ ಬರ್ತೀರಿ, ಒಂದ್ ಕೇಸ್, ಸರಿನಾ? ಇನ್ನೊಂದ್ಸಲ ಏನ್ ಮಾಡ್ತೀರಿ, ಇಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತೀರಿ, ಸರಿನಾ? ಇನ್ನೊಂದ್ ಎಕ್ಸಾಂಪಲ್, ಇನ್ನೊಂದ್ಸತಿ ಏನ್ ಮಾಡ್ತೀರಿ, ಡೈರೆಕ್ಟ್ ಆಗಿ ಇಲ್ಲಿಗೆ ಹೋಗ್ತೀರಿ. ಇದು ಎ, ಇದು ಬಿ, ಇದು ಸಿ. 3 ಎಕ್ಸಾಂಪಲ್ನು ತಗೊಳ್ಳಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಫೈನಲ್ ವರ್ಗು ನಿಮ್ಗೆ ಇರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ಹೆಂಗಿದೆ? ಸ್ಟ್ರೈಟ್ ಆಗಿ ಬಂದಿದ್ಯಾ ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ್ ಇಂದ ಬೇಡ, ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ ನೋಡಿ. ಇಲ್ಲಿಂದ ಇಲ್ಲಿಗೆ ಅಂದ್ರೆ ಸ್ಟ್ರೈಟ್ ತಗೋಬೋದಾ? ನೀವ್ ಎಲ್ಲಾರ ಸುತ್ತಾಡ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ, ಹೌದಾ? ನೀವು ಇನಿಷಿಯಲ್ ಇಂದ ಹಿಡಿದು ಫೈನಲ್ ವರ್ಗು ಏನಿದೆ, ಒಂದೇ ಏನಾಗಿದೆ, ಒಂದು ಲೈನ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗಿದೆ, ಸ್ಟ್ರೈಟ್ ಬರುತ್ತೆ. ಬೇಡ ಇಲ್ಲಿ ತಗೊಳ್ಳಿ, ಸ್ಟ್ರೈಟ್ ಆಯ್ತು. ಬೇಡ ಇಲ್ಲಿಗೆ ತಗೊಳ್ರಪ್ಪ, ಏನಾಗುತ್ತೆ, ಸ್ಟ್ರೈಟ್ ಬರುತ್ತೆ, ಹೌದಾ? ಆರಂಭಿಕ ಸ್ಥಾನದಿಂದ ಇನಿಷಿಯಲ್ ಇಂದ ಹಿಡಿದು ಫೈನಲ್ ವರ್ಗು ಹೋಗೋದಿಕ್ಕೆ ಸ್ಥಳಾಂತರದ ಪ್ರಮಾಣ, ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ತದೆ, ಸರಳ ರೇಖೆ ಆಗಿರುತ್ತೆ ಅಂತ ಕರಿತೀವಿ, ಸರಿನಾ? ಸೊ ಇದು ಒಂದ್ ಎಕ್ಸಾಂಪಲ್. ಇದು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತೇಳಿ, ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಏನು ಅನ್ನೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಇದು, ಸರಿನಾ? ನೆಕ್ಸ್ಟ್ ಇನ್ನೊಂದು, ಇವಾಗ ನಿಮ್ಗೆ ಡಿಸ್ಟೆನ್ಸ್ ಗೊತ್ತಾಯ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತು. ಇದು ಸ್ಪೀಡ್ ಬಗ್ಗೆ ಹೇಳತ್ತಂತೆ, ಇದು ಡೈರೆಕ್ಷನ್ಸ್ ಬಗ್ಗೆ ಹೇಳತ್ತಂತೆ. ಸೊ ಹೇಳಿ ಬಿಡಿ, ನಮ್ಗೇನ್ ತೊಂದರೆ ಇಲ್ಲ. ಮತ್ತೆ ಸ್ಪೀಡ್ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಅಂತಕ್ಕಂಥದ್ದು ಇದೊಂದು ಹೇಳ್ಬಿಟ್ರೆ ಅಷ್ಟಿಗೆ ಬಿಡ್ತೀನಿ, ಒಂದು 20 ನಿಮಿಷ ತಡ್ರಿ. ಸೊ ವೆಲಾಸಿಟಿ ಇದು ಬಂದ್ಬಿಟ್ಟು ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಅಂದ್ರೇನು, ವೆಕ್ಟರ್ ಅಂದ್ರೇನು? ಕಾನ್ಸೆಪ್ಟ್ ತರ ಹೇಳಿ, ನಂಗೆ ಡೆಫಿನೇಷನ್ ಹೇಳಿದ್ರಿ, ಓಕೆ. ಒಂದ್ ಕಾನ್ಸೆಪ್ಟ್, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿ, ಹಿಂಗೆ ಸರ್ ಇದು ಸ್ಕೇಲಾರ್, ಹಿಂಗೆ ವೆಕ್ಟರ್ ಅಂತ ಹೇಳಿ. ಅದು ನೀವ್ ಹೇಳಿದ್ ಕರೆಕ್ಟ್. ಸ್ಕೇಲಾರ್ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇದ್ರಲ್ಲಿ ಬರೀ ಡೈರೆಕ್ಷನ್ ಇರುತ್ತೆ ಅಂತ ಅಂದ್ರಿ, ಹೌದಾ? ಸೊ ಹೇಳಿ. ಸೊ ನಾನು ಹೇಳ್ತೀನಿ ಬಿಡಿ. ಸ್ಕೇಲಾರ್ ಅಂತ ಕೇಳ್ರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಪಾಪ ಕನ್ನಡ ಮೀಡಿಯಂ ಅವ್ರು ಇರ್ತಿರಲ್ವಾ, ಅದೀಶ ಅಂತ ಹೇಳ್ತೀವಿ. ವೆಕ್ಟರ್ ಅಂತ ಕೇಳಿದ್ರೆ ಸತೀಶ, ಸದೇಶ, ಸದೀಶ ಅಂತ ಕರಿತೀವಿ, ಹೌದಾ? ವೆಕ್ಟರ್ ಅಂತ ಕೇಳಿದ್ರೆ ಸದೀಶ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಕೇಳಿದ್ರೆ ನಿಮ್ಗೆ 2 ಕಾನ್ಸೆಪ್ಟ್ ಗೊತ್ತಾಗಬೇಕು, ಸರಿನಾ? ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ, ಅಂದ್ರೆ ಕನ್ನಡದಲ್ಲಿ ಪರಿಮಾಣ ಅಂತ ಹೇಳಿ, ಸರಿನಾ? ಇನ್ನೊಂದು ಡೈರೆಕ್ಷನ್ ಅಂತ ಕರಿತೀವಿ, ಅಂದ್ರೆ ದಿಕ್ಕು ಅಂತ ಹೇಳ್ತೀವಿ. ದಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ. ಡೈರೆಕ್ಷನ್ ಅಂತ ಹೇಳಿದ್ರೆ ಒಂದ್ ವಸ್ತು ಯಾವ ಕಡೆ ಮೂವ್ಮೆಂಟ್ ಆಗತ್ತಲ್ಲ ಅದೇ ಒಂದ್ ದಿಕ್ಕು ಅಂತ ಕರ್ಕೋತೀವಿ, ದಿಕ್ ಬಿಡಿ. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೇನು? ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಆರ್ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ. ವಸ್ತುವಿನ ಗಾತ್ರ, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ವಸ್ತುವಿನ ಗಾತ್ರ, ಸರಿನಾ? ವಸ್ತುವಿನ ಗಾತ್ರ ಅಂತ ಕೇಳ್ತೀವಿ, ಅಥವಾ ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ, ಆರ್ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಹಂಗಂದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ. ಡೈರೆಕ್ಷನ್ ಅಂತ ಕೇಳಿದ್ರೇನು? ಈಗ ತಾನೇ ಹೇಳಿದೆ, ಒಂದು ನಿರ್ದಿಷ್ಟ
ಸ್ಥಾನದ ಕಡೆ ವಸ್ತು ಮೂವ್ಮೆಂಟ್ ಆಗ್ತಾರೆ, ಚಲನೆ ಆಗ್ತಾರೆ, ಅದನ್ನ ಡೈರೆಕ್ಷನ್ ಅಂತ ಕರ್ಕತ್ತೀವಿ. ವಸ್ತುವಿನ ಗಾತ್ರಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋಣ. ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ರ ಕರೀಲಿಲ್ಲ ಮತ್ತೆ, ಸರಿನಾ? ಇದು ತಟ್ಟೆ, ಸರಿನಾ? ತಟ್ಟೆಗೆ ಹಾಕೊಂಡು ಊಟ ಮಾಡಿದ್ರಿ. ಏನ್ ತಿಂದ್ರಪ್ಪ ಅಂತ ಕೇಳಿ ರೈಸ್ ತಿಂದಿರ್ತೀರ, PG ಸ್ಪೆಷಲ್. ಬಸ್ದಿರೋ ಅನ್ನ ಹಾಕೊಂಡ್ ಕೊಟ್ಟಿರ್ತಾರೆ, ಹೌದಾ? ಬಸ್ದಿರೋ ಅನ್ನ ಒಳ್ಳೇದ, ಬಸಿದಿರೋ ಅನ್ನ ಒಳ್ಳೇದ? ಬಸಿದಿರೋ ಅನ್ನ ಒಳ್ಳೇದು. ಯಾಕೆ? ಬಸ್ದಿರ ಏನಾಗುತ್ತೆ? ಕಾರ್ಬೋಹೈಡ್ರೇಟ್ಸು. ಅನ್ನ ಬಸದ್ರ ಒಳ್ಳೇದ, ಬಸಿದಿರ ಒಳ್ಳೇದ? ಮೇಡಮ್ ಹೇಳ್ತಾರೆ, ಹೇಳಿ ಮೇಡಮ್. ಗೊತ್ತಿಲ್ವಾ ಮೇಡಮ್? ಇವತ್ತೇ ಅಡಿಗೆ ಮನೆಗೆ ಹೋಗಿ ಹೇಳ್ತೀನಿ, ಆಯ್ತಾ? ಸರಿ, ನಾಳಿಂದ ಕ್ಲಾಸಿಗೆ ಬರೋದು ಬಿಟ್ಬಿಟ್ಟಿರ ಮತ್ತೆ, ಸುಮ್ನೆ ಹೇಳ್ದೆ. ಆಮೇಲೆ ಅನ್ನ ಬಸಿದೆ ಇದ್ರೆ ಒಳ್ಳೇದು. ಬಸದ್ರೇನ, ಬಸಿದ ಅಂತ ಹೇಳಿದ್ರೆ ಏನಲ್ಲ, ಅದು ನೀರ್ ಇರುತ್ತಲ್ಲ, ನೀರ್ನ ಚೆಲ್ತಾರ ಅಷ್ಟೇ. ಆ ಚೆಲ್ಲದ್ರೆ ಏನಾಗತ್ತಪ್ಪ ಅಂತ ಕೇಳಿದ್ರೆ ಅದ್ರಲ್ಲಿ ಏನು ಕಾರ್ಬೋಹೈಡ್ರೇಟ್ಸ್ ಏನ್ ಅನ್ನ ತಿಂತಿರಲ್ಲ, ಎಲ್ಲ ನುಣ್ಣಗ್ ಅದ್ರಲ್ಲೇ ಹೋಗುತ್ತೆ. ಅದಕ್ಕೆ ಅನ್ನ ಬಸು ತಿನ್ನಬಾರದು. ಅದಕ್ಕೆ PG ಚೆನ್ನಾಗ್ ತಿಂದ್ರೆ ಸಣ್ಣ ಆಗ್ತಾ ಬರ್ತೀರಿ. ಯಾಕೆ ಹೇಳಿ? ಯಾಕಪ್ಪ ಅಂತ ಹೇಳಿ ಅನ್ನ ಬಸ್ದಿರ್ತಾರೆ. ಬಸಿ ಯಾಕೆ ಕಾರಣ ಯಾರಪ್ಪ ಅಂದ್ರೆ ನೀವುಗಳಯ್ಯ. ಸ್ವಲ್ಪ ಗಂಟಾಗಿ ಬಂದ್ರೆ ತಿನ್ನಲ್ಲ, ಹೌದಾ? ಉದ್ರಂಗ್ ಬರ್ಬೇಕು. ಕರೆಕ್ಟ್ ಆತರ ಬಂದ್ರಷ್ಟೇ ಓ ಚೆನ್ನಾಗಿದೆ ಅಂತ ಹೇಳ್ತೀರಿ. ಚೆನ್ನಾಗಿ ಯಾವ್ದು ಉದ್ರಂಗ್ ಬರುತ್ತಲ್ಲ ಅದೇನಂತ ಅರ್ಥ? ಅನ್ನ ಬಸ್ತಾರೆ ಅಂತ ಅರ್ಥ. ಸೊ ಅದಕ್ಕೆ ಬಸಿದ್ರೆ ಏನಾಗತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಅನ್ನನ ಬಸಿಬಾರ್ದು. ಒಂದು, ಅಕ್ಕಿನೂ ಕಾರ್ಬೋಹೈಡ್ರೇಟೆ, ರಾಗಿನೂ ಕಾರ್ಬೋಹೈಡ್ರೇಟೆ, ಗೋಧಿನೂ ಕಾರ್ಬೋಹೈಡ್ರೇಟೆ, ಜೋಳನೂ ಕಾರ್ಬೋಹೈಡ್ರೇಟೆ, ಹೌದಾ? ಜೋಳ ರಾಗಿನ ತಿನ್ನೋದಕ್ ಪ್ರಿಫರ್ ಮಾಡ್ತಾರೆ, ಗೋಧಿ ಮತ್ತೆ ಅಕ್ಕಿನ ತಿನ್ಬಾರ್ದು ಅಂತ ಹೇಳ್ತಾರೆ. ರೀಸನ್ ಏನು? ಕ್ವಾಲಿಟಿ ಪಾಲಿಶ್ ಮಾಡಿರ್ತಾರೆ. ಓಕೆ, ಪಾಲಿಶ್ ಮಾಡದೇ ತಿನ್ನೋಣ ಬಿಡಿ. ಅಕ್ಕಿನ ಯಾರು ಪ್ರಿಫರ್ ಮಾಡಲ್ಲ, ರಾಗಿ ಜೋಳನ ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ. ಯಾಕೆ ಹೇಳಿ? ಯಾಕಪ್ಪ ಅಂತ ಹೇಳಿದ್ರೆ ಅಕ್ಕಿನ ನಾವು ಸಿಪ್ಪೆ ಸೂಲ್ ತಿಂತೀವಿ. ಯಾರ ಅನ್ನ ಭತ್ತ ಹಂಗೆ ಮಾಡಿ ತಿಂತಾ ಇದೀರಾ? ಸಿಪ್ಪೆ ಸೋಲ್ ತಿಂತೀವಿ. ರಾಗಿ ಜೋಳನ ಯಾರು ಸಿಪ್ಪೆ ಸೋಲಿತ್ತೀರಾ? ಹಂಗೆ ತಿಂತೀರಿ. ಅದಕ್ಕೆ ರಾಗಿ ಜೋಳ ಪ್ರಿಫರ್ ಮಾಡ್ತಾರಲ್ಲ, ಅಕ್ಕಿ ಯಾರು ಪ್ರಿಫರ್ ಮಾಡಲ್ಲ. ಮುಂದಕ್ಕೆ ನೋಡ್ತಾ ಹೋಗೋಣ. ಪಾಲಿಶ್ ಮಾಡಿದ್ರೆ ಮತ್ತ ಅನ್ನ ಪಾಲಿಶ್ ಆಗಿದೆಯಪ್ಪ ಅಂತ ಹೇಳಿದ್ರೆ ಅದು ಬಹಳ ಏನಂತ ಅರ್ಥ? ಸೊ ಹೆಲ್ತಿಗೆ ಬಹಳ ಎಫೆಕ್ಟ್ ಅಂತ ಅರ್ಥ. ಅನ್ನ ಡಿಮ್ ಆಗಿರ್ಬೇಕು, ಡಿಮ್ ಆಗಿದ್ರೆ ಅನ್ನ ಚೆನ್ನಾಗಿದೆ ಅಂತ ಹೇಳಿ, ಗೊತ್ತಾಯ್ತಾ? ಸೊ ಹೆಂಗ್ ಗೊತ್ತಾಗತ್ತೆ? ಸೊಸೈಟಿ ಅಕ್ಕಿ ಅಥವಾ ಗದ್ದೆ ಅಕ್ಕಿ ಮಾಡಿ ನೋಡಿ, ಫುಲ್ ಡಿಮ್ ಆಗಿರುತ್ತೆ. ಸೊ ಅಂದ್ರೆ ಏನಂತ ಅರ್ಥ? ಅಂತ ಅನ್ನ ಬಂದ್ಬಿಟ್ಟು ನಿಮಗೆ ಹೆಲ್ತಿ ಒಳ್ಳೇದದು. ಪಾಲಿಶ್ ಆಗಿದ್ರೆ ಏನಾಗಿರುತ್ತೆ? ವೈಟ್ ಹೊಳಿತಾ ಇರತ್ತೆ ಅನ್ನ, ಹಂಗೆ ಸೋನಾ ಮಸೂರಿ ಎಲ್ಲ ಪಾಲಿಶ್ಡ್ ಆಗಿರ್ತದೆ. ತಿಂದ್ರೆ ಎಲ್ಲ ನಾವ್ ಸಮಾಧಾನಕ್ಕೆ ತಿಂತೀವಿ ಅಷ್ಟೇ, ಬಾಡಿಗೆ ಏನು ಅಷ್ಟು ಒಳ್ಳೇದಲ್ಲ ಬಿಡಿ. ಈಗ ರೈಸ್ ತಿಂದ್ರಿ ಇವಾಗ, ಹೌದಾ? ರೈಸ್ ತಿಂದ್ರೆ ನಿಮ್ಗೆ ಏನ್ ಸಿಕ್ತಪ್ಪ ಬಾಡಿಗೆ? ಅಥವಾ ಎನರ್ಜಿ ಸಿಕ್ತು, ಹೌದಾ? ಈಗ ರೈಸ್ ನ ನೀವು ತಿಂದ್ರಿ, ನಿಮ್ಗೇನ್ ಸಿಕ್ತೋ? ಎನರ್ಜಿ ಸಿಕ್ತು. ಸರಿ, ಎಲ್ಲಿಗೆ ಸಿಕ್ತು ಹೇಳಿ? ತಲೆಗ್ ಸಿಕ್ತಾ, ಕೈಗೆ ಸಿಕ್ತಾ, ಕಾಲಿಗೆ ಸಿಕ್ತಾ, ಹೊಟ್ಟೆಗ್ ಸಿಕ್ತಾ, ಕಣ್ಣಿಗೆ ಸಿಕ್ತಾ? ಎಲ್ಲಿಗೆ ಸಿಕ್ತು? ಥ್ರೂಔಟ್ ಬಾಡಿ ಅಂತ ನಂಗ್ ಬೇಡ, ಯಾವ್ದಾರ ಒಂದ್ ಸ್ಪೆಸಿಫಿಕ್ ಪಾರ್ಟ್ ಹೇಳಿ. ಹೇಳಕ್ ಬರತ್ತಾ? ಹೇಳಕ್ ಬರಲ್ಲ. ಸೊ ಅಂದ್ಮೇಲೆ ಎನರ್ಜಿ ಇಲ್ಲೇನಿದೆ? ಮ್ಯಾಗ್ನಿಟ್ಯೂಡ್ ಬಂತು. ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ ರೈಸ್ ಅಂತ ಹೇಳಿದ್ರೆ ರೈಸ್ ತಿಂದ್ರೆ ಮ್ಯಾಗ್ನಿಟ್ಯೂಡ್, ಒಂದು ಗಾತ್ರ ಇದೆ. ರೈಸ್ ಒಂದ್ ಸೈಜ್ ಕಾಣಿಸ್ತಾ ಇದೆಯಾ? ತಟ್ಟೆಲ್ ರೈಸ್ ಹಾಕಿ ಕೊಟ್ಟಿದ್ದೀನಿ, ರೌಂಡ್ ಕಾಣಿಸ್ತಾ ಇದೆಯಾ? ಏನಂತ ಅರ್ಥ? ಮೀನ್ಸ್ ಅದಕ್ಕೊಂದ್ ಏನಾಗಿದೆ? ಪರಿಮಾಣ ಇದೆ. ಡೈರೆಕ್ಷನ್ ಏನಾರ ಬಂತ? ರೈಸ್ ತಿಂದ್ರೆ ಎನರ್ಜಿ ಎಲ್ಲಿಗೆ ಸಿಕ್ತು ಅಂತ ಕೇಳಿ ಹೇಳಕ್ ಬಂದ್ರ? ಇಲ್ಲ. ಎನರ್ಜಿ ಸ್ಕೇಲರ್ ಅಂತ ಹೇಳ್ತೀರಾ, ವೆಕ್ಟರ್ ಅಂತ ಕರಿತೀರಾ? ಎನರ್ಜಿ ಬಂದ್ಬಿಟ್ಟು ನಾವೇನಂತ ಅರ್ಥ? ಸೊ ಇಟ್ ಈಸ್ ಸ್ಕೇಲರ್ ಅಂತ ಅರ್ಥ. ಇದು ಸ್ಕೇಲರ್ ಕ್ವಾಂಟಿಟಿ. ಮತ್ತೆ ಈಗ ಆಕ್ಸಿಲರೇಷನ್ ತಗೊಳ್ಳೋಣ. ಆಕ್ಸಿಲರೇಷನ್ ತಗೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ತಗೊಳ್ಳೋಣ. ನಾ ಇಲ್ಲಿಂದ ಹತ್ತಿಗುಪ್ಪೆ ಹೋದೆ ಅಂತಂದೆ, ಹೋಗ್ತಾ ಇದೀನಿ, ನಾನು ಹೋಗ್ತಾ ಇದ್ದೀನಿ ಅಥವಾ ನೀವೇ ಹೋಗ್ತಾ ಇದೀರಿ? ನೀವ್ ಯಾರಿಲ್ಲಿ? ಸೈಜ್ ಆಫ್ ದಿ ಆಬ್ಜೆಕ್ಟ್, ಸರಿನಾ? ವಸ್ತುವಿನ ಗಾತ್ರ ನಿಮ್ದೇ ಆಗಿರ್ತಕ್ಕಂಥ ಒಂದು ಸೈಜ್ ಇದೀರಿ, ಹೌದಾ? ಒಂದು 6 ಅಡಿ ಅದ್ದ ಹೈಟ್ ಅಂತ ಹೇಳ್ಕೊಂಡು ಒಂದು ಸೈಜ್ ಇದೀರಾ ನೀವು. ಸೈಜು ಹತ್ತಿಗುಪ್ಪೆಗೆ ಹೋದ್ರಿ ಅಂತ ಹೇಳ್ತೀನಿ, ಆ ಡೈರೆಕ್ಷನ್ ಹೇಳ್ಬೋದಾ? ಹಿಂಗ್ ಹೋದ್ರಪ್ಪ ನೀವು ಅಂತ ನಾನು ತೋರಿಸ್ಬೋದು, ಡೈರೆಕ್ಷನ್ ಹೇಳಕ್ ಆಗಲ್ಲ ಅಂತಿಲ್ಲ. ಸೊ ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಸ್ಕೇಲರ್ ಅಂತ ಹೇಳ್ತೀರಾ, ವೆಕ್ಟರ್ ಅಂತ ಕರಿತೀರಾ? ಸರಿನಾ? ಸೊ ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ವೆಕ್ಟರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲರ್ ಅಂಡ್ ವೆಕ್ಟರ್. ಇದು ನಿಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಆದ್ರೂ ಹೇಳ್ದೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು. ಸರಿ, ಅವಾಗ್ಲೇ ನಾನ್ ನಿಮ್ಗೊಂದು ಆಕ್ಸಲರೇಷನ್ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೆ, ಹೌದಾ? ಈಗ ನೀವ್ ಹೇಳಿ, ಎ ಇಂದ ಬಿ ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀರಿ ಅಂತ ಅಂದೆ, ಹೌದಾ?
ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಡೈರೆಕ್ಷನ್ ಹೋಗ್ತಾ ಇದೀರಿ, ಇಲ್ಲಿ ಯಾರಪ್ಪ ಮ್ಯಾಗ್ನಿಟ್ಯೂಡು? ನೀವೇ ಕಣ್ರಿ, ಮದ್ವೆ ಗಂಡು ಇನ್ಯಾರ್ರಿ ನಾನಾ? ನೀವೇ, ನಿಮ್ಗೊಂದು ಮ್ಯಾಗ್ನಿಟ್ಯೂಡ್ ಅದು, ಹೌದಾ? ಸರಿ, ಇಂಥ ಕಡೆ ಹೋಗ್ತಾ ಇದೀರಿ ಅಂತ ಹೇಳ್ಬೋದಾ? ಯಾವ್ದಾರ ಒಂದು ತಾಲೂಕು ಹೆಸರು ಹೇಳಿ ಸರ್, ಯಾವ್ದಾರ ಒಂದು ಊರ ಹೆಸರು ಹೇಳ್ರಿ. ಸರಿ, ನಿಮ್ ಹುಡುಗಿ ಅಲ್ಲೇ ಒಳತನ ಈ ಕನ್ಫರ್ಮ್ ಆಯ್ತು ಬಿಡಿ, ಆಯ್ತಾ? ಸರಿನಾ? ಓಕೆ, ಡೈರೆಕ್ಷನ್ ಹೇಳಿದ್ರ ಅವರು, ಡೈರೆಕ್ಷನ್ ಬಂತ. ಸೊ ಅಂದ್ಮೇಲೆ ರೇಟ್ ಸಾರಿ ವೆಲಾಸಿಟಿ ಬಂದ್ಬಿಟ್ಟು ಯಾವ ಕ್ವಾಂಟಿಟಿ ಅಂತಿದೆ ಇಲ್ಲಿ? ವೆಲಾಸಿಟಿ ಬಂದ್ಬಿಟ್ಟು ವೆಕ್ಟರ್ ಅಂತಿದೆ. ಸ್ಪೀಡ್ ಅಂತ ಬಂದ್ರೆ ಸ್ಕೇಲರ್ ಅಂತ ಹೇಳಿದೆ. ಸ್ಕೇಲರ್ ಅಲ್ಲಿ ನಿಮ್ಗೆ ಏನಾಗಲ್ಲ, ಡೈರೆಕ್ಷನ್ ಬರಲ್ಲ. ವೆಲಾಸಿಟಿಯಲ್ಲಿ ನಿಮ್ಗೆ ಡೈರೆಕ್ಷನ್ ಬಂತಾ? ಡೈರೆಕ್ಷನ್ ಬಂತು. ಸೊ ಅಂದ್ಮೇಲೆ ನಾವು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿದ್ರೆ ಒಳ್ಳೇದ, ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳಿದ್ರೆ ಒಳ್ಳೇದ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ಬೇಕು. ಯಾಕೆ ವೆಲಾಸಿಟಿ ಅಂತ ಹೇಳ್ಬೇಕು ಅನ್ನೋದಕ್ಕೆ ಇಷ್ಟು ಉದ್ದ ಕತೆ ಹೇಳಿದೆ ನಿಮ್ಗೆ ಇಷ್ಟೊತ್ತು. ಸೊ ವೇಗದಲ್ಲಿನ ಬದಲಾವಣೆ ದರ ಇದೆಯಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ? ಆಕ್ಸಲರೇಷನ್, ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇದನ್ನೇ ವೇಗೋತ್ಕರ್ಷ ಅಂತ ಹೇಳೋದು. ಸರಿನಾ? ವೇಗೋತ್ಕರ್ಷ ಅಂದ್ರೆ ಗೊತ್ತಾಯ್ತು ನೋಡಿ. ಇಲ್ಲಿ ಸ್ಪೀಡ್ ಅಂತ ಹೇಳಿದ್ರೆ, ಮತ್ತೆ ಸ್ಪೀಡ್ ಅಂತ ಬಂದ್ರೆ ಇದು ಎರಡು ಕಾನ್ಸೆಪ್ಟ್ ಆಯ್ತು. ಇನ್ನೊಂದು 10 ನಿಮಿಷ ಇದೊಂದು ಮುಗಿಸ್ಬಿಡ್ತೀನಿ. ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್. ವೆಲಾಸಿಟಿ ಏನಾಗ್ಬೋದು? ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು ಅಂತ ಹೇಳಿದೆ. ಸೊ ನಿಮ್ಗೆ ಅಲ್ವಾ ಯಾವಾಗ್ಲೂ ಸ್ಪೀಡ್ ಹೋಗ್ಬೇಡ ಅಂತ ಹೇಳ್ತಿರ್ತಾರ ಮನೆಯಲ್ಲಿ, ಹೌದಾ? ಸ್ಪೀಡ್ ಆಗಿ ಇವಾಗ ಒಂದು ಅನಲಾಗ್ ಒಂದು ತಗೊಳ್ಳೋಣ, ಈ 0 ಇಂದ 140 ವರೆಗೂ ಇರುತ್ತೆ, ಅಥವಾ ಕೆಲವೊಂದು 160 ವರೆಗೂ ಬರುತ್ತೆ. ಸೊ ಏನೋ ಸ್ವಲ್ಪ ಜೋರಾಗಿ ಎಕ್ಸ್ಟೆಂಡರ್ ಕೊಡ್ತೀರಿ ಅಂತ ತಿಳ್ಕೊಳ್ಳಿ, ಅವಾಗ ಅದೇನಾಗುತ್ತೆ? ಮುಂದಕ್ಕೆ ಬರ್ತಾ ಹೋಗುತ್ತೆ. ರಿವರ್ಸ್ ತಗೊಳ್ಳಿ, ಅವಾಗ ಅದು 0 ಇಂದ ಉಲ್ಟಾ ಬರುತ್ತಾ? ಬರಲ್ಲ. ಸೊ ಅಂದ್ರೆ ಏನಂತ ಅರ್ಥ? ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್. ಅದು ನೀವು ರಿವರ್ಸ್ ತಗೊಂಡ್ರಿ ಅಂದ ತಕ್ಷಣ ಅದೇನಾಗಲ್ಲ, ಸ್ಪೀಡೋಮೀಟರ್ ಅದು ಕಟ್ ಆಗ್ಬಿಟ್ಟು ಹಿಂದಕ್ಕೆ ಬಂದ್ಬಿಡಲ್ಲ. ಸ್ಪೀಡೋಮೀಟರ್ ಅಂತ ಹೇಳಿದ್ರೆ ಸ್ಪೀಡ್ ತೋರಿಸೋದು, ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದೀರಿ ಅಂತ ತೋರಿಸೋದ್ರ ಓಡೋಮೀಟರ್ ಅಂತ ಹೇಳ್ತೀವಿ. 50 ಕಿಲೋಮೀಟರ್ 20 ಕಿಲೋಮೀಟರ್ ಹೋಗಿದ್ರಿ ಅಂತ ತೋರಿಸ್ತಿರ್ತದಲ್ಲ, ಅದು ಓಡೋಮೀಟರ್. ಓಡೋಮೀಟರ್ ನ ಫಸ್ಟ್ ಯೂಸ್ ಮಾಡಿದ್ದು ಶಿಪ್, ಹಡಗುಗಳಲ್ಲಿ. ಇದು ನೆನ್ಪಿಡ್ಕೊಳ್ಳಿ. ನೀವೆಷ್ಟು ಇವಾಗ ಅವಾಗ ಒಂದು 60ರಲ್ಲಿ ಹೋಗ್ತಾ ಇರ್ತೀರಿ, 80ರಲ್ಲಿ ಹೋಗ್ತಾ ಇರ್ತೀರಿ, 100ರಲ್ಲಿ ಹೋಗ್ತಾ ಇರ್ತೀರಿ. ಸೊ ಅದು ನಿಮ್ಗೆ ಸ್ಪೀಡೋಮೀಟರ್. ಸರಿನಾ? ಇದು ಒಳಗ್ ಬರ್ಸೋದು ಓಡೋಮೀಟರ್. ಸೊ ಇದು ಸ್ಪೀಡ್ ಈಸ್ ಪಾಸಿಟಿವ್. ಮತ್ತೆ ವೆಲಾಸಿಟಿ ಅಂತ ಬಂದಾಗ ಇದು ಡೈರೆಕ್ಷನ್ ಇದೆ. ನೀವು ಅನ್ಕೊಂಡಿ ಡೈರೆಕ್ಷನ್ ಹೋದ್ರೆ ಪಾಸಿಟಿವ್, ನೀವು ಅನ್ಕಾಳ್ದಲೆ ಬೇರೆ ಕಡೆ ಹೋದ್ರೆ ಏನಾಯ್ತಲ್ಲಿ? ನೆಗೆಟಿವ್. ಅದಕ್ಕೆ ವೆಲಾಸಿಟಿ ಏನಾಗ್ಬೋದು? ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗಬಹುದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇದನ್ನ ನಾವು ಸ್ಪೀಡ್ ಮತ್ತೆ ವೆಲಾಸಿಟಿ ಅಂತ ಕರೆಯೋದು. ಈಗ ನಿಮಗಿಲ್ಲಿ ಯಾವ ಕಾನ್ಸೆಪ್ಟ್ ಗೊತ್ತಾಯ್ತು? ಆಕ್ಸಲರೇಷನ್ ಅಂದ್ರೆ ಗೊತ್ತಾಯ್ತು, ಹೌದಾ? ಆಕ್ಸಲರೇಷನ್ ಅಂದ್ರೆ ಕ್ಲಿಯರ್ ಆಯ್ತು. ಪ್ಲಸ್ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ ಎಕ್ಸಾಂಪಲ್ಸ್ ಕ್ಲಿಯರ್ ಆಯ್ತು. ಈಗ ಮಾಸ್ ಬಗ್ಗೆ ನೋಡೋಣ, ಸರಿನಾ? ಆಕ್ಸಲರೇಷನ್ ಅಂದ್ರೆ ಅರ್ಥ ಆಯ್ತಾ? ಎನಿ ಡೌಟ್ಸ್ ಅವ್ರು ಕೇಳ್ರಿ. ಆಕ್ಸಲರೇಷನ್ ಆನ್ಲೈನ್ ನೋಡ್ತಿರೋರು ಯಾವ್ದಾರ ಡೌಟ್ಸ್ ಇದ್ರೆ ಆರಾಮಾಗಿ ಕೇಳ್ಬೋದು. ಹೇಳ್ತವ್ರ? ಎಕ್ಸಾಂಪಲ್ ನೆಕ್ಸ್ಟ್ ಟೈಮ್ ಹೇಳಿ. ಏನಾದ್ರು ಡೌಟ್ಸ್ ಬಂದಿದ್ದಾರೆ ನಂಗೆ ಹೇಳಿ ರಮೇಶ್ ಅವ್ರ, ಆಯ್ತಾ? ಓಕೆ. ಮತ್ತೆ ನಿಮ್ಗೆ ಎನಿ ಡೌಟ್ಸ್ ಏನಾರ ಇದ್ರೆ ಕೇಳ್ಬೋದು. ನಾವಿಲ್ಲಿ ಯಾರಿಗೂ ಏನು ನಿರ್ಬಂಧ ಇಲ್ಲ. ಫ್ರೀ ಬರ್ಡ್ ಇಲ್ಲಿ ಬೇಕಾದ ಕ್ವಶನ್ ಕೇಳ್ಕೋಬಹುದು, ಸಬ್ಜೆಕ್ಟ್ ರಿಲೆವೆಂಟ್, ಆಯ್ತಾ? ಸೊ ಸರಿ, ನಿಮ್ಗೆ ಈಗ ಡೆಫಿನೇಷನ್ಸ್ ಆಯ್ತು, ಇಲ್ಲೇ ಹೇಳಿದೆ. ಇವಾಗ ಮಾಸ್ ಇದೆ. ಮಾಸ್ ನ ನಿಮ್ಗೆ ನಾನು ಗ್ರಾವಿಟಿ ಮಾಡ್ಬೇಕಾದ್ರೆ ಹೇಳ್ತೀನಿ. ಜಸ್ಟ್ ಮಾಸ್ ಡೆಫಿನೇಷನ್ ಹೇಳಿರ್ತೀನಿ. ಟೋಟಲ್ ಅಮೌಂಟ್ ಆಫ್ ಮ್ಯಾಟರ್ ಇನ್ ಎ ಮೆಟೀರಿಯಲ್, ಒಂದು ವಸ್ತುವಿನಲ್ಲಿರುವ ಪರಿಮಾಣಗಳ ಮೊತ್ತ ಅಂತ ಹೇಳ್ಬಿಟ್ಟು ಮಾಸಿಗೆ ಕರಿತೀವಿ. ಇನ್ನು ಇದು ನಾನು ನಿಮ್ಗೆ ಗ್ರಾವಿಟಿ ಬಂದಾಗ ಮತ್ತೆ ಹೇಳ್ತೀನಿ. ಜಸ್ಟ್ ಈಗ ಡೆಫಿನೇಷನ್ ಇರ್ತೀನಿ ನೋಡಿ. ಟೋಟಲ್ ಅಮೌಂಟ್ ಆಫ್ ಮ್ಯಾಟರ್ ಇನ್ ಎ ಮೆಟೀರಿಯಲ್ ಅಂತಂದ್ರೆ ವಸ್ತುವಿನಲ್ಲಿರೋ ಪರಮಾಣುಗಳ ಮೊತ್ತ ಅಂತ ಹೇಳ್ತೀವಿ, ಸರಿನಾ? ಅದು ಮಾಸು. ಇನ್ನೊಂದ್ ಯಾವ್ದು ಬರ್ತದಪ್ಪ ಅಂತ ಕೇಳಿದ್ರೆ ವೇಟ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಗ್ರಾವಿಟಿ ಮೇಲೆ ಡಿಪೆಂಡ್ ಇರ್ಲಿಲ್ಲ ಅಂತ ಹೇಳಿದ್ರೆ, ಸರಿನಾ? ಗ್ರಾವಿಟಿ ಮೇಲೆ ಡಿಪೆಂಡ್ ಇರ್ಲಿಲ್ಲ ಅಂತ ಕೇಳಿದ್ರೆ ಅದು ಮಾಸ್. ಗ್ರಾವಿಟಿ ಮೇಲೆ ಡಿಪೆಂಡ್ ಇದ್ರೆ ಅದು ವೆಯ್ಟ್. ಮಾಸ್ ಅಂತ ಕೇಳಿದ್ರೆ ನಾವು ರಾಶಿ ಅಂತ ಕರಿತೀವಿ, ವೆಯ್ಟ್ ಅಂತ ಕೇಳಿದ್ರೆ ತೂಕ ಅಂತ ಹೇಳ್ತೀವಿ. ಮಾಸ್ ಅಂದ್ರೆ ರಾಶಿ, ವೆಯ್ಟ್ ಅಂದ್ರೆ ತೂಕ, ಸರಿನಾ? ಸೊ ಗ್ರಾವಿಟಿ ಮೇಲೆ ಡಿಪೆಂಡ್ ಇರಲ್ಲ, ಇದು ಗ್ರಾವಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಮೀನ್ಸ್ ಗ್ರಾವಿಟಿ ಜಾಸ್ತಿ ಆದ್ರೆ ಏನಾಗ್ತಾ ಇರತ್ತೆ? ವೆಯ್ಟು ಜಾಸ್ತಿ ಆಗತ್ತೆ. ಗ್ರಾವಿಟಿ ಕಮ್ಮಿ ಆದ್ರೆ ವೆಯ್ಟು ಕಮ್ಮಿ ಆಗತ್ತೆ, ಸರಿನಾ? ಈಗ ಮಾಸ್ ಹಂಗಲ್ಲ, ಗ್ರಾವಿಟಿ ಜಾಸ್ತಿನಾರ ಕಮ್ಮಿನಾರ ಆಗು ಇದ್ದಷ್ಟೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ.
ಎರಡು ಎಕ್ಸಾಂಪಲ್ ಕೊಡ್ತೀನಿ. ಸೈನ್ಸ್ ಅಂತ ಬಂದಾಗ ಎಕ್ಸಾಂಪಲ್ ಬೇಕು ನಿಮಗೆ. ಈಗ ಚಂದ್ರನಲ್ಲಿಗೆ ಮೊದಲು ಹೋದ ವ್ಯಕ್ತಿ ಅಂತ ಹೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳ್ತಾರೆ. ಹೋಗಿಲ್ಲ, ಹೋಗಿದ್ದಾರೆ ಅಂತ ಸೂರ್ಯ ಒಂದು ಕತೆ. ನಾಳೆ ಬಾ ಅಂತ ಬರೀತಿದ್ರು, ದೇವ್ಗಳು ಬತ್ತಿದ್ವಂತೆ ಮನೆಗೆ. ನಾಳೆ ಬಾ ಅಂತ ಬರ ನಾಳೆ ಬತ್ತಿದ್ವಂತೆ, ನಾಳೆ ಬಂದ್ ನೋಡ್ರೆ ಮತ್ತೆ ನಾಳೆ ಬರೋಣ ಅಂತ ಹೋಗ್ತಿದ್ವಂತೆ. ನಾವ್ ಒಂದ್ಸಲ ನೋಡಿದಿಲ್ಲ, ನಮ್ಮ ಅಪ್ಪ ಚೆನ್ನಾಗಿ ನೋಡೋರು, ದಿನಕ್ಕೆ ಒಂದೊಂದ್ ಕತೆ ಹೇಳ್ತಿರ್ತಾರ, ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ. ಸೊ ನಾಳೆ ಬಾ ಅಂತ ಬರೀತಿದ್ರು. ಯಾಕೆ ದೇವ್ಗಳು ಬತ್ತಿದ್ವು ಅಂತ ಹೇಳಕ್ಕಾಗತ್ತಾ? ಸುಮ್ನೆ ಒಂದ್ ನಂಬಿಕೆ. ಚಂದ್ರಯಾನನು ಆಗಿಲ್ಲ. ಅದ್ ಯಾಕೆ ಆಗಿಲ್ಲ ಗ್ರಾವಿಟಿಲಿ ಹೇಳ್ತೀನಿ ನಿಮ್ಗೆ. ಜಸ್ಟ್ ಈಗ ಸೆಕೆಂಡ್ ಲಾ ಮುಗಿಸ್ಬಿಡೋಣ ಫಸ್ಟ್. ಅದು ಸುಳ್ಳು ಬೋಗಸ್ ಕತೆ ಯಾವ್ದು ಹೋಗಿರೋದು, ಅದ್ ಯಾಕೆ ಬೋಗಸ್ ಅಂತ ನಾನು ಪ್ರೂವ್ ಮಾಡಿ ಹೇಳ್ತೀನಿ. ಸೊ ಇವಾಗ ನೀಲ್ ಆರ್ಮ್ಸ್ಟ್ರಾಂಗು ಹೋಗಿದ ವಾಪಸ್ ಬಂದ. ಈಗ ನಮ್ ಬಾಡಿನಲ್ಲಿ ಒಂದು 600, ಈಗ ನೋಡ್ರಪ್ಪ ಇಲ್ಲಿ ಅರ್ತ್ ಸರ್ಫೇಸ್ ಇಂದ ನೀವು ಮೇಲಕ್ಕೆ ಹೋದ್ರೆ ಗ್ರಾವಿಟಿ ಕಮ್ಮಿ ಆಗತ್ತೆ, ಹೌದಾ? ಗ್ರಾವಿಟಿ ಕಮ್ಮಿ ಆದಂಗೆ ವೆಯ್ಟ್ ಕಮ್ಮಿ ಆಗತ್ತೆ. ಈಗ ವೆಯ್ಟ್ ನಾವ್ ಏನ್ ಮಾಡ್ತೀವಿ, ನ್ಯೂಟನ್ ಅಲ್ಲಿ ಮೆಜರ್ ಮಾಡ್ತೀವಿ. ಮಾಸ್ ಏನ್ ಮಾಡ್ತೀವಿ, ಕೆಜಿ ನಲ್ಲಿ ಮೆಜರ್ ಮಾಡ್ತೀವಿ, ಸರಿನಾ? ವೆಯ್ಟ್ ನ ನ್ಯೂಟನ್ ಅಲ್ಲಿ ಮೆಜರ್ ಮಾಡ್ತೀವಿ, ಮಾಸ್ ನ ಕೆಜಿ ಮೆಜರ್ ಮಾಡ್ತೀವಿ, ಸರಿನಾ? ಸೊ ಈಗ ಇವಾಗ ಏನ್ ಮಾಡಿದಿರಿ ನೀವು, 60 ನ್ಯೂಟನ್ ತೂಕ ಇದ್ದೀರಿ ಅಂತ ತಿಳ್ಕೊಳ್ಳಿ. ನೀವೇನಾರ ಚಂದ್ರಂಗ್ ಹೋದ್ರೆ ಎಷ್ಟ ಅಂತ ಅರ್ಥ? 10 ನ್ಯೂಟನ್ ಆಗ್ತೀರಾ ಅಂತ ಅರ್ಥ. ಚಂದ್ರಂಗ್ ಹೋದ್ರೆ 10 ನ್ಯೂಟನ್ ಆಗ್ತೀರಿ ಅಂತ ಹೇಳಿ. ನೀವೀಗ 60 ಕೆಜಿ ಭೂಮಿನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, ಚಂದ್ರಂಗ್ ಹೋದ್ರೆ 60 ಕೆಜಿ ಇರ್ತೀರಾ ಅಂತ ಅರ್ಥ. ಸೊ ಇಲ್ಲಿ ಯೂನಿಟ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಮತ್ ಹಿಂಗ ಅರ್ಥ ಮಾಡ್ಕೊಳ್ಳಿ, ಚಂದ್ರ ಮೇಲೆ ಅಷ್ಟಾಗಿರೋ ಭೂಮಿ ಮೇಲೆ ಎಷ್ಟು ಅಂತ ಕೇಳ್ತಿರ್ತಾನೆ. ಚಂದ್ರನಲ್ಲಿ 60 ಅಂತ ಕೊಟ್ರೆ ಭೂಮಿಲಿ ಎಷ್ಟ್ರಿ ಹೇಳಿ? ಭೂಮಿಲಿ ಎಷ್ಟಾಯ್ತು? 360 ಆಯ್ತು, ಸರಿನಾ? ಅರ್ಥಲ್ಲಿ ಅಂತ ಕೇಳಿದಾಗ 360 ಆಯ್ತು. ಮೀನ್ಸ್ ಏನಂತ ಅರ್ಥ? ವೆಯ್ಟ್ ಗ್ರಾವಿಟಿ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಮಾಸ್ ಏನಾಗಲ್ಲ, ಚೇಂಜಸ್ ಆಗಲ್ಲ, ಇದ್ದಷ್ಟೇ ಇರುತ್ತೆ ಅಂತ ಹೇಳಿ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಂಗೆ ಹೋಗಿದ್ದ. ಅವನ ಬಾಡಿನಲ್ಲಿ ಒಂದ್ 600 ಆಟಮ್ಸ್ ಇದಾವೆ ಅಂತ ತಿಳ್ಕೊಳ್ಳಿ. 300 ಟ್ರಿಲಿಯನ್ಸ್ ಆಟಮ್ಸ್ ಬರ್ತವೆ, ಬೇಡಪ್ಪ ಒಂದ್ 600 ಟ್ರಿಲಿಯನ್ಸ್ ಆಟಮ್ಸ್ ಇದಾವೆ ಅಂತ ತಿಳ್ಕೊಳ್ಳಿ, ಸರಿನಾ? ಅವನ್ ಚಂದ್ರಂಗ್ ಹೋದ ತಕ್ಷಣ 600 ಆಟಮ್ಸ್ 100 ಆಗಿ ಭೂಮಿಗೆ ಬಂದ ತಕ್ಷಣ 100 ಇದ್ದಿದ್ದು 600 ಏನಾರ ಆಯ್ತಾ? ಅದು ಬೇಡಪ್ಪ. ಈಗ ದೊಡ್ಡ ಬೆಟ್ಟ ಹತ್ತುತ್ತಿರ್ತೀರ, ನಿಮ್ ಬಾಡಿನಲ್ಲಿ 600 ಟ್ರಿಲಿಯನ್ಸ್ ಇದಾವೆ. ದೊಡ್ಡ ಬೆಟ್ಟ ಯಾವ್ದೋ ದೊಡ್ಡದು ಹತ್ತುತ್ತೀರಾ, ಏನೋ ಉತ್ರಿ ಬೆಟ್ಟನೋ, ಕವಳೇಶ್ವರ ಬೆಟ್ಟನೋ, ಚುಂಚಿಂಗಿರಿ ಬೆಟ್ಟನೋ. ನಿಮ್ಮ ಹತ್ರ ತುಮಕೂರ್ ಹತ್ರ ಒಂದ್ ಬರ್ತದಲ್ರಿ, ಅದ್ ಯಾವ್ದ್ರಿ ಅದು? ಮಧುಗಿರಿ ಬೆಟ್ಟನೋ, ಅದು ಇನ್ನೊಂದು ಶಿವಗಂಗೆನೇ ಯಾವ್ದು, ದೇವರಾಯನ ದುರ್ಗ, ಕರೆಕ್ಟ್. ಯಾವ್ದೋ ಒಂದ್ ಬೆಟ್ಟ ಹತ್ತುತ್ತೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಸೊ ಈಗ 600 ಟ್ರಿಲಿಯನ್ ಇರುತ್ತೆ. ನೀವು ಬೆಟ್ಟ ಹತ್ತಿದ ತಕ್ಷಣ ಸ್ವಲ್ಪ ಗ್ರಾವಿಟಿ ಕಮ್ಮಿ ಆಗ್ಬಿಟ್ಟು ನಿಮ್ ಬಾಡಿನಲ್ಲಿ 100 ಆಟಮ್ಸ್ ಅಲ್ಲೇ ಮಾಯ ಆಗ್ಬಿಟ್ಟು 500 ಆಗಿ ಮತ್ತೆ ಕೆಳಗಿಳಿದ ತಕ್ಷಣ ಮತ್ತೆ ಸುಯಿ ಅಂತ 600 ಏನಾರ ಆಗತ್ತಾ? ಆಗಲ್ಲ. ಮೀನ್ಸ್ ಏನಂತ ಅರ್ಥ? ಮಾಸ್ ಗ್ರಾವಿಟಿ ಮೇಲೆ ಡಿಪೆಂಡ್ ಇಲ್ಲ ಅಂತ ಅರ್ಥ. ಮೀನ್ಸ್ ಒಂದು ವಸ್ತು ಅಂದ್ರೆ ಯಾರು ಇಲ್ಲಿ? ನಾವೇ, ಇನ್ಯಾರು ಅಲ್ಲ. ವಸ್ತುವಿನಲ್ಲಿರುವ ಪರಿಮಾಣಗಳ ಅಥವಾ ಪರಮಾಣುಗಳ ಪರಿಮಾಣಗಳ ಮೊತ್ತ, ಟೋಟಲ್ ಅಮೌಂಟ್ ಆಫ್ ಮ್ಯಾಟ್ರಿನೇ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಅದು ಮಾಸ್. ಇಲ್ಲಿ ನೀವು ಇಲ್ಲಿ ಬೆಟ್ಟದ ಮೇಲೆ ಏನೋ ಒಂದ್ ಕಲ್ಲು ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಅಥವಾ ಬೆಟ್ಟದ ಮೇಲೆ ಕಾರ್ ಓಡಿಸ್ತೀರಾ ಅಂತ ತಿಳ್ಕೊಳ್ಳಿ. ಭೂಮಿ ಮೇಲೆ ಲೈನ್ ಓಡಿಸ್ತಾ ಇರ್ತೀರಾ ಅಥವಾ ಅಂಡರ್ ಗ್ರೌಂಡ್ ಓಡಿಸ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಎಕ್ಸ್ಲೇಟರ್ ಹೆಂಗೆ ಕೊಟ್ಟಿರೋದು ಏನಾಗ್ತಾ ಇರತ್ತೆ, ಹೋಗೋ ಸ್ಪೀಡಲ್ಲೇ ಹೋಗುತ್ತದು, ಹೌದಾ? ಬೆಟ್ಟದ ಮೇಲೆ ಕೊಡ್ಸಿರೋ ನಿಧಾನ ಅಂದ್ರೆ ಎಕ್ಸ್ಲೇಟರ್ ರಿಲೇಟೆಡ್ ಹೇಳ್ದೆ. ಮೀನ್ಸ್ ಮಾಸ್ ಅಂತಕ್ಕಂಥದ್ದು ಏನಾಗಿರುತ್ತದೆ, ಯೂನಿವರ್ಸಲ್, ಅದು ಎಲ್ಲಾದ್ರೂ ಹಂಗೆ ಬರುತ್ತೆ. ಅದಕ್ಕೆ ನಾವಿಲ್ಲಿ ವೇಟ್ ನ ಕನ್ಸಿಡರ್ ಮಾಡಲ್ಲ, ಮಾಸ್ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಟನ್ ಸೆಕೆಂಡ್ ಲಾದಲ್ಲಿ. ಸೊ ಫೋರ್ಸ್ ಅಂತ ಕೇಳಿದ್ರೆ ಬಲ, 4 ಫೋರ್ಸ್ ಬರ್ತವೆ. ಚಾಪ್ಟರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ, 4 ಫಂಡಮೆಂಟಲ್ ಫೋರ್ಸ್ ಬರ್ತವೆ, ಸರಿನಾ? ಸೊ 4 ಲಾಸ್ಟ್ ಹೇಳ್ತೀನಿ. ಫೋರ್ಸ್ ಅಂದ್ರೆ ಬಲ, ಒಂದ್ ವಸ್ತು ಸ್ಥಾನ ಪಲಟಗೊಳಿಸೋದಕ್ಕೆ ನಾವು ಪ್ರಯೋಗಿಸ್ತಕ್ಕಂಥ ಶಕ್ತಿನೇ ಬಲ, ಸರಿನಾ? ಅಪ್ಲೈಡ್ ಎನರ್ಜಿ ಫಾರ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಆಬ್ಜೆಕ್ಟ್, ಅದಕ್ಕೆ ಫೋರ್ಸ್ ಅಂತ ಹೇಳ್ತೀವಿ. ಮಾಸ್ ಅಂದ್ರೆ ಏನು ಅಂತ ಈಗ ತಾನು ಹೇಳ್ದೆ, ಗ್ರಾವಿಟಿ ಬಂದಾಗ ಇನ್ನೂ ಒಂದ್ಸಲ ಹೇಳ್ತೀನಿ. ಆಕ್ಸಲರೇಷನ್ ಅಂದ್ರೆ ಏನಂತ ಹೇಳ್ದೆ, ಫಾರ್ಮುಲಾ ಗೊತ್ತಾಯ್ತು, ಎಕ್ಸಾಂಪಲ್ಸ್ ಗೊತ್ತಾಯ್ತು. ಸ್ವಲ್ಪ ಪ್ರಾಬ್ಲಮ್ಸ್ ಇಲ್ಲೇ ಇದೆ, ನೀವೇ ನೋಡ್ಬಿಡಿ. ಒಂದ್ 10 ನಿಮಿಷ ರೆಸ್ಟಿಗೆ ಬಿಡ್ತೀನಿ. ಕಾಣಿಸ್ತಾ ಇದೆಯಾ? ಫಸ್ಟ್ ಪ್ರಾಬ್ಲಮ್ ನೋಡಿ. ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಬಲ ಪ್ರಯೋಗಿಸಿದಾಗ 60 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದೊಂದು ಹೇಳದ್ ಮರ್ತೆ ನೋಡ್ರಿ. ಸ್ಪೀಡು ಮತ್ತೆ ವೆಲಾಸಿಟಿ ಅಂತ ಕೇಳಿದ್ರೆ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಅಂತ ನೆನ್ಪಿಡ್ಕೊಳ್ಳಿ. ಆಕ್ಸಿಲರೇಷನ್ ಅಂತ ಕೇಳಿದ್ರೆ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಗೊತ್ತಿರಲಿ. ಯೂನಿಟ್ ಮೇಲೆ ಕ್ವಶನ್ಸ್ ಆಯ್ತಿರ್ತವೆ. ಜವ ಮತ್ತೆ ವೇಗ ಅಂತ ಕೇಳಿದ್ರೆ ಮೀಟರ್ ಪರ್ ಸೆಕೆಂಡ್, ಅಥವಾ
ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಅಥವಾ ಕಿಲೋಮೀಟರ್ ಪರ್ ಅವರ್ ಅಂತಾನು ಕರಿತೀವಿ. ಸರಿನಾ? ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಾನು ಹೇಳ್ತೀವಿ ಅಥವಾ ಕಿಲೋಮೀಟರ್ ಪರ್ ಅವರ್ ಸ್ಕ್ವೇರ್ ಅಂತಾನು ಕರಿತೀವಿ. ಯಾವ್ದು? ಆಕ್ಸಲರೇಷನ್. ಸರಿನಾ? ನೋಡಿ, ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಅಂತ ಕೊಟ್ಟಾನೆ. ನ್ಯೂಟನ್ ಅಂತ ಹೇಳಿದ್ರೆ ಏನದು? ಫೋರ್ಸ್. ಬಲ ಪ್ರಯೋಗಿಸಿದಾಗ 60 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 60 ಅಂದ್ರೆ ವೇಗೋತ್ಕರ್ಷ ಉಂಟಾದ್ರೆ ವಸ್ತುವಿನ ದ್ರವ್ಯರಾಶಿ ಎಷ್ಟು, ಮಾಸ್ ಎಷ್ಟು ಅಂತ ಕೇಳ್ತಾನೆ. ನೆಕ್ಸ್ಟ್ ಎಂ ಇಸ್ ಈಕ್ವಲ್ ಟು ಇಂಟು ಇದೆ, ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗಿರುತ್ತೆ? ಡಿವೈಡ್ ಆಗುತ್ತೆ. ಎಂ ಇಸ್ ಈಕ್ವಲ್ ಟು 15/60 ಇಸ್ ಈಕ್ವಲ್ ಟು 0.25 kg. ಅದೇ ತರನೇ ಇಲ್ಲಿ ಒಂದು ವಸ್ತುವಿನ ಮೇಲೆ 20 ನ್ಯೂಟನ್, 20 ಇಲ್ಲಿದೆ, 80 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ವೇಗೋತ್ಕರ್ಷ ಉಂಟಾದ್ರೆ ಆ ವಸ್ತುವಿನ ದ್ರವ್ಯರಾಶಿ ಎಷ್ಟು ಅಂತ ಹೇಳಿದೆ. ಸರಿನಾ? ದ್ರವ್ಯರಾಶಿ ಅಂತ ಕೇಳಿದ್ರೆ ಮಾಸ್ ಎಷ್ಟು ಅಂತ ಹೇಳಿದೆ. 20/80 ಇಸ್ ಈಕ್ವಲ್ ಟು 0.25 kg. ಸರಿನಾ? ಮಾಸ್ ಯೂನಿಟ್ ಬಂದು ಕೆಜಿ, ನ್ಯೂಟನ್ ಅಂತ ಕೊಡ್ತಲ್ಲ, ನೆನ್ಪಿಡ್ಕೊಳ್ಳಿ. ಆ ತರ ಇನ್ನೊಂದು, ಒಂದು ವಸ್ತುವಿನ ದ್ರವ್ಯರಾಶಿ 2 kg ಆಗಿದ್ದು ಮಾಸ್ ಕೊಟ್ಟವನಿಲ್ಲಿ. ಮಾಸ್ ಅಂತ ಕೇಳಿದ್ರೆ ಮಾಸ್ ಕೊಟ್ಟಿದ್ದಾನೆ. ಸೊ ಅದ್ರ ಮೇಲೆ ಪ್ರಯೋಗಿಸುತ್ತಿರುವ ಬಲವು 4 ನ್ಯೂಟನ್ ಆಗಿದ್ರೆ ವೇಗೋತ್ಕರ್ಷ ಆಕ್ಸಲರೇಷನ್ ಏನು ಅಂತ ಕೇಳ್ತಾ ಇದ್ದಾನೆ. ಆಕ್ಚುಯಲ್ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಆಕ್ಸಲರೇಷನ್ ಕೇಳ್ತಾನೆ ಅಂತ ಹೇಳಿದ್ಮೇಲೆ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ. ಫೋರ್ಸ್ ಎಷ್ಟು ಕೊಟ್ಟವನೆ? ಫೋರ್ಸ್ 4 ಕೊಟ್ಟವನೆ. ಮಾಸ್ ಎಷ್ಟು ಕೊಟ್ಟವನೆ? 2 ಕೊಟ್ಟವನೆ. ಇಸ್ ಈಕ್ವಲ್ ಟು 2 ಏನು? ಆಕ್ಸಲರೇಷನ್ ಯೂನಿಟ್ ಏನಂತ ಹೇಳ್ತೀವಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಬಂದ್ಬಿಟ್ಟು ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ನ್ಯೂಟನ್ ಸೆಕೆಂಡ್ ಲಾ. ಪ್ರಾಬ್ಲಮ್ಸ್ ಕೇಳಿದ್ರೆ ಸರಿನಾ? ಕೇಳಿದ್ರೆ 3ರಲ್ಲೇ ಬರ್ಬೇಕು. ಇನ್ನೂ ಅಪ್ಲೈಡ್ ಆಗ್ಬೇಕಾದ್ರೆ ಲಾಸ್ಟಿಗೆ ಇನ್ನೊಂದ್ಸತಿ ಟೈಮ್ ಸಿಕ್ಕಿದಾದ್ರೆ ಇನ್ನೊಂದ್ಸತಿ ನಿಮಗೆ ಫರ್ದರ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಅಥವಾ ನಿಮ್ದೇನ್ ಇದು ಬುಕ್ ಇದೆಯಲ್ಲ, ಈ ಬುಕ್ ತಗೊಂಡ್ರೆ ನಿಮ್ಗೆ ಬರೋಬ್ಬರಿ 170 ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಫಿಸಿಕ್ಸ್ ಕೆಮಿಸ್ಟ್ರಿ ಸೇರಿ 170 ಪ್ರಾಬ್ಲಮ್ಸ್ ಇದಾವೆ. ನಿಮ್ಗೆ ಇಷ್ಟು ಈ ಬುಕ್ ಅಲ್ಲಿ ಇರೋದೇ ಕವರೇಜ್ ಆಗತ್ತೆ. ಸರಿನಾ? ಸೊ ಅದಕ್ಕೆ ಬುಕ್ಸ್ ಏನ್ ಮಾಡ್ಕೊಳ್ಳಿ, ಇಲ್ಲೇ ಇದೆ. ಸೊ ತಗೊಳ್ಳಿ, ಅಲ್ಲೇ ಇಟ್ಟಿದ್ದೀನಿ, ಹೊರಗಡೆ ಇದೆ. ಪರ್ಚೇಸ್ ಯಾರ್ತೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ಪ್ರಾಬ್ಲಮ್ಸ್. ಇದು ಇನ್ನೊಂದು ಆಕ್ಸಲರೇಷನ್ ಮೇಲೆ ಹೆಂಗ್ ಪ್ರಾಬ್ಲಮ್ಸ್ ಕೇಳಬಹುದು, ಇದೊಂದು ಮಾಡಿಸ್ಬಿಡ್ತೀನಿ. ಆಮೇಲೆ ಒಂದ್ 10 ನಿಮಿಷ ಹೊರಗಡೆ ಹೋಗಿ ಸುತ್ತಾಡ್ಕ ಬಂದರುವಂತೆ. ಆಕ್ಸಲರೇಷನ್ ಮೇಲೆ ಇಲ್ವಾ ಸ್ಲೈಡು? ಮತ್ತೆ ಇಲ್ಲೊಂದು ಸ್ಕೇಲರ್ ವೆಕ್ಟರ್ ನೋಡ್ರಿ, ಇಲ್ಲಿ ಇದೊಂದು ತೋರ್ಸೋದ್ ಮರ್ತೆ. ನೋಡಿ, ಪರಿಮಾಣ ಅಂತ ಹೇಳಿದ್ರೆ ವಸ್ತುವಿನ ಗಾತ್ರದ ಬಗ್ಗೆ ತಿಳಿಸುತ್ತೆ ಅಂತ ಹೇಳಿದೆ. ಇಟ್ ಎಕ್ಸ್ಪ್ಲೇನ್ಸ್ ದಿ ಸೈಜ್ ಆಫ್ ಅನ್ ಆಬ್ಜೆಕ್ಟ್, ಕ್ವಾಂಟಿಟಿ ಆಫ್ ಅನ್ ಆಬ್ಜೆಕ್ಟ್. ದಿಕ್ಕು ಯಾವುದೇ ಒಂದು ವಸ್ತುವಿನ ಸ್ಥಳ. ಈಗ ನಾನು ಈ ಕಡೆ, ಈಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಅಂದ್ರೆ ನಾನು ವೆಸ್ಟ್ ಕಡೆ ಇದ್ದೀನಿ, ನೀವು ಈಸ್ಟ್ ಕಡೆ ಇದ್ದೀರಾ. ಒಂದು ವಸ್ತುವಿನ ಸ್ಥಳ ಅಂತ ಹೇಳ್ತೀವಿ. ಸೊ ಸ್ಕೇಲರ್ ಅಂತ ಹೇಳಿದ್ರೇನು, ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರಲ್ಲ. ಡಿಸ್ಟೆನ್ಸ್, ಎನರ್ಜಿ, ಕೆಪಾಸಿಟಿ, ಟೈಮು. ಈಗ ಟೈಮು ವಾಚ್ ಇದೆ, ಈಗ ಈಸ್ಟ್ ವೆಸ್ಟ್ ಇಟ್ಕೊಂಡ್ರೆ ಅಷ್ಟೇ ಟೈಮ್ ತೋರಿಸುತ್ತೆ, ನಾರ್ತ್ ಸೌತ್ ಇಟ್ಕೊಂಡ್ರೆ ಟೈಮ್ ತೋರ್ಸಲ್ಲ ಅಂತ ಏನಾರು ಇದೆಯಾ? ಹಂಗೇನಿಲ್ಲ. ಸೊ ಏನಂತ ಅರ್ಥ, ಟೈಮ್ ಹೆಂಗಿದ್ರು ತೋರಿಸುತ್ತ ಅದು. ಸೊ ಸಮಯ ಬಂದ್ಬಿಟ್ಟು ಸ್ಕೇಲರ್ ಅದು, ಯಾಕಂದ್ರೆ ಡಿಸ್ಟೆನ್ಸ್, ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಸೈಜ್ ಆಗಿರ್ಬೋದು, ಸೈಜು ನಾನು ಈ ಸೈಜ್ ಇದ್ದೀನಿ, ಈಗ ಈಸ್ಟಿಗೆ ಹೋಗ್ಬಿಟ್ರೆ ಈ ಸಣ್ಣಕ್ಕಾಗೋದು, ಸೌತಿಗೆ ಬಂದ್ರೆ ಇನ್ನೂ ಸ್ವಲ್ಪ ದಪ್ಪ ಏನಾರ ಆಗ್ತೀನ? ಆಗಲ್ಲ. ಏನಂತ ಅರ್ಥ? ಸೊ ಅದು ಸ್ಕೇಲರ್ ಅಂತ ಹೇಳಿ. ಉದ್ದ, ಗುರುತ್ವ ಇವೆಲ್ಲ ಬಂದ್ಬಿಟ್ಟು ಸ್ಕೇಲರ್. ವೆಕ್ಟರ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್. ಸೊ ನಾನು ಇಲ್ಲಿದ್ದೆ ಅಲ್ಲಿಗೆ ಹೋದೆ ಅಂತ ಹೇಳ್ತೀನಿ. ಯಾವ ಡೈರೆಕ್ಷನ್ ಹೋದೆ ಅಂತ ಹೇಳಿದ್ರೆ, ಸೊ ನೀವು ರೈಟಿಗೆ ಹೋದ್ರಿ ಅಂತ ಹೇಳ್ತೀರಿ. ಏನಂತ ಅರ್ಥ? ಡೈರೆಕ್ಷನ್ ಬಂತಲ್ಲಿ, ಹೌದಾ? ಸ್ಥಾನಪಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ, ಆಕ್ಸಿಲರೇಷನ್, ವೇಗದಲ್ಲಿನ ಬದಲಾವಣೆ ದರ. ವೇಗ ಅಂತ ಹೇಳಿದ್ರೆ ವೆಲಾಸಿಟಿ, ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದಾರೆ ಆಕ್ಸಿಲರೇಷನ್ಸ್. ಇವೆಲ್ಲ ಏನಾಯ್ತು? ಇವೆಲ್ಲ ಬಂದ್ಬಿಟ್ಟು ನಾವು ಸೊ ವೆಕ್ಟರ್ ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಸರಿನಾ? ಸ್ಥಾನಪಲ್ಲಟ ಆಯ್ತು. ಓಕೆ, ಆಕ್ಸಿಲರೇಷನ್ ಒಂದು ಪ್ರಾಬ್ಲಮ್ಸ್ ಮಾಡಿಸ್ಬಿಡ್ತೀನಿ ನೋಡಿ. ಆಕ್ಸಿಲರೇಷನ್ಸ್ ಒಂದು ಪ್ರಾಬ್ಲಮ್ಸ್ ಹೇಳ್ತೀನಿ, ಇಲ್ಲಿ ಬರೆದು ಬಿಡ್ತೀನಿ ಒಂದ್ಸತಿ ನೋಡಿ. ನಿಶ್ಚಲ ಸ್ಥಿತಿಯಿಂದ ಹೊರಟ ಕಾರು. ನಿಶ್ಚಲ ಸ್ಥಿತಿ ಅಂತ ಕೇಳಿದ್ರೆ ಇನಿಷಿಯಲ್ ಅಂದ್ರೆ 0 ಇಂದ ಹೋಗಿದೆ ಅಂತ ಅರ್ಥ. ನಿಶ್ಚಲ ಸ್ಥಿತಿಯಿಂದ ಹೊರಟ ಒಂದು ಕಾರು 80 ಮೀಟರ್ ಪರ್ ಸೆಕೆಂಡ್ ವೇಗವನ್ನ 4 ಸೆಕೆಂಡ್ ನಲ್ಲಿ ಕ್ರಮಿಸುವುದಾದರೆ ವೇಗೋತ್ಕರ್ಷ ಏನು?
ಸರಿನಾ? ನೋಡಿ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡ್ ಬೈ ಟಿ. ನೋಡಿ 80 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಏನಂತ ಅರ್ಥ? ವಿ ಅಂತ ಹೇಳಿದ್ರೆ ಏನಿಲ್ಲ, ವಿ ಅಂತ ಕೇಳಿದ್ರೆ ಫೈನಲ್ ವೆಲಾಸಿಟಿ ಅಂತ ಹೇಳ್ತೀವಿ, ಅಂತಿಮ ವೇಗ ಅಂತ ಹೇಳಿ. ಯು ಅಂತ ಕೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳಿದ್ರೆ ಆರಂಭಿಕ ವೇಗ ಅಂತ ಕರಿತೀವಿ, ಸರಿನಾ? ನೆಕ್ಸ್ಟ್ ಡಿವೈಡ್ ಬೈ ಟಿ ಅಂತ ಕೇಳಿದ್ರೆ ಟೈಮ್ ಟೇಕನ್ ತೆಗೆದುಕೊಂಡ ಸಮಯ ಅಂತ ಕರಿತೀವಿ, ಸರಿನಾ? ಇಲ್ಲಿ ವಿ ಎಷ್ಟ್ ಕೊಟ್ಟವನಿ? 80 ಕೊಟ್ಟವನಿ. ನೆಕ್ಸ್ಟ್ ಯು ಆರಂಭಿಕ. ಯಾವುದೇ ಒಂದು ವಸ್ತು ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಸ್ಪೀಡ್ ಅಲ್ಲಿ ಇರುತ್ತಲ್ಲ, ಸುಮ್ ನಿಂತಿದ್ದಾಗ ಏನಂತ ಹೇಳ್ತೀವಿ? ರೆಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ 0 ಅಂತ ಅರ್ಥ, ಹೌದಾ? ಎಷ್ಟ್ ಸೆಕೆಂಡ್ ಅಲ್ಲಿ ಹೋಗಿದ್ದಾನೆ? 4 ಸೆಕೆಂಡ್ ಅಲ್ಲಿ ಹೋಗಿದ್ದಾನೆ, ಹೌದಾ? ಸೊ ಇಲ್ಲಿ 80ರಲ್ಲಿ 0 ಅಂತ ಕೇಳಿದ್ರೆ 80 ಬಂತು, ಇಲ್ಲಿ 4 ಬಂತು. 4 1s 4 20s, ಸೊ 20, ಸರಿನಾ? ಆಕ್ಸಲರೇಷನ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದಿ ಆನ್ಸರ್, ಸರಿನಾ? ಇನ್ನೊಂದ್ ಸ್ವಲ್ಪ ಅಪ್ಲೋಡ್ ಆಗಿದ್ದು ಸಿಕ್ಕರೆ ಮಾಡಿಸ್ತೀನಿ, ತುಂಬಾ ಇದಾವೆ ಇಲ್ಲಿ ಪ್ರಾಬ್ಲಮ್ಸ್. ಅಪ್ಲೋಡ್ ಆಗಿರೋ ಸಿಕ್ಕಿದ್ರೆ ಪಟ್ ಅಂತ ಸಿಗಲ್ಲ. ಸಿಗ್ತಾ ಇಲ್ಲ, ಸಿಕ್ಕಿದಾದ್ರೆ ಮಾಡಿಸ್ಕೊಡವಿ. ಪ್ರಾಬ್ಲಮ್ಸಿಗೆ ಲಾಸ್ಟ್ ನಿಮ್ಗೆ ಒಂದ್ ಕೆಲಸ ಮಾಡ್ತೀನಿಲ್ಲ, ಪ್ರಾಬ್ಲಮ್ಸ್ನೇ 1 ಅವರ್ ಮಾಡ್ಕೊಡ್ತೀನಿ ಬಿಡಿ. ಇವಾಗ ಮಿಡಲ್ ಮಾಡಿಸಿ ಕೊನೆಯಲ್ಲಿ ಫುಲ್ ಎಲ್ಲ ಮುಗಿದ್ಮೇಲೆ ಪ್ರಾಬ್ಲಮ್ಸ್ನೇ ಒಟ್ಟಿಗೆ ಇನ್ನೊಂದ್ಸಲಿ ಮಾಡೋಣ, ಆಯ್ತಾ? ಸೊ ಸರಿ, ಸರಿ, ಇನ್ನೊಂದು ಇಲ್ಲಿ ಸಿಗ್ತಾ ಇಲ್ಲ. ಅದೇ ಇನ್ ಕೇಸ್ ಇಲ್ಲೇನಾದ್ರು ಅಲ್ಲೇ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಂಡ್ರೆ, ಇನ್ ಕೇಸ್ ಇಲ್ಲೇನಾದ್ರು 40 ಕೊಟ್ಬಿಟ್ಟು, ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 8 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ಬಿಟ್ಟು 8ರಲ್ಲಿ ಹೋಗ್ಬಿಟ್ಟು, ಸರಿನಾ? 40 ಫೈನಲ್ ಆಗಿ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದ ಹೊರಟಿರ್ತಕ್ಕಂಥ ಒಂದು ಕಾರು 40 ಮೀಟರ್ ಪರ್ ಸೆಕೆಂಡ್ ಅನ್ನ, ಸರಿ, 8 ಮೀಟರ್ ಪರ್ ಸೆಕೆಂಡ್ ಇಂದ ಹೊರಟಿರ್ತಕ್ಕಂಥ ಒಂದು ಕಾರು 40ಅನ್ನ, ಸರಿನಾ, ಇಲ್ಲಿ 4 ಸೆಕೆಂಡ್ ಅಲ್ಲಿ ಕ್ರಮಿಸುತ್ತೆ ಅಂತ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? 8 ಮೀಟರ್ ಪರ್ ಸೆಕೆಂಡ್ ಇಂದ ಹೊರಟಿರ್ತಕ್ಕಂಥ ಕಾರು 40 ಮೀಟರ್ ಪರ್ ಸೆಕೆಂಡ್ 4 ಸೆಕೆಂಡ್ ಅಲ್ಲಿ ಹೋದ್ರೆ ಇಲ್ಲೇನಾಯ್ತು? 40ರಲ್ಲಿ 8 ಹೋದ್ರೆ ಎಷ್ಟಾಯ್ತು? 32. 32 ಬೈ 4, 4 1s 4 8s, ಸರಿನಾ? 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಸೊ ಹೆಂಗಾರ ಕೇಳ್ಕೊಳ್ಳಿ, ಫಾರ್ಮುಲಾ ಇದೇನೆ, ಈ ಫಾರ್ಮುಲಾ ಒಂದು ಏನ್ ಮಾಡ್ಕೊಳ್ಳಿ, ನೆನ್ಪಿಡ್ಕೊಳ್ಳಿ. ಸೊ ಫೈನಲ್ ಆಗಿ ಒಂದ್ ಹೇಳ್ತಾ ಇದೀನಿ, ಸೆಕೆಂಡ್ ಲಾ ಮೇಲೆ ಆಕ್ಸಿಲರೇಷನ್ ಅಲ್ಲಿ ಮತ್ತೆ 2 ತರ ಬರ್ತದೆ ನಿಮ್ಮ ಒಂದು ರೆಫರೆನ್ಸಿಗೆ. ಒಂದು ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಒಂದ್ ಕರಿತೀವಿ, ನಾನು ಶಾರ್ಟ್ ಫಾರ್ಮ್ ಆಗಿ ಬರ್ದಿರ್ತೀನಿ. ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಹೇಳ್ಬಿಟ್ಟು ಒಂದ್ ಕರಿತೀವಿ. ಪಾಸಿಟಿವ್ ಅಂತ ಕೇಳಿದ್ರೆ ಅದ್ರ ವೇಗ ಸುಮ್ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇರತ್ತೆ, ಸುಮ್ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ, ಅದು ಪಾಸಿಟಿವ್ ಆಕ್ಸಿಲರೇಷನ್. ಫಾರ್ ಎಕ್ಸಾಂಪಲ್, ಒಂದು ಕಲ್ನ ನೀವು ಏನ್ ಮಾಡ್ತೀರಿ, ಮೇಲಿಂದ ಕೆಳಗೆ ಎಸಿತೀರ ಅಂತ ತಿಳ್ಕೊಳ್ಳಿ, ಏನಾಗತ್ತೆ? ಸ್ಪೀಡ್ ಜಾಸ್ತಿ ಆಗ್ತಾ ಬರುತ್ತೆ, ಇನ್ನು ಕಮ್ಮಿ ಆಗುತ್ತಾ? ಸ್ಪೀಡ್ ಜಾಸ್ತಿ ಆಗ್ತಾ ಹೋಯ್ತು. ಅದ್ರೇನಂತ ಅರ್ಥ? ಅದು ಧನಾತ್ಮಕ ವೇಗೋತ್ಕರ್ಷ ಅಂತ ಅರ್ಥ. ನೀವೇನ್ ಮಾಡ್ತೀರಿ, ಒಂದ್ ಕಲ್ನ ತಗೊಂಡು ಏರೋಪ್ಲೇನ್ ಮೇಲೆ ಹೋಗ್ತಾ ಇರತ್ತೆ, ಕಲ್ ತಗೊಂಡು ಮೇಲೆ ಎಸಿತೀರಿ ಅಂತ ತಿಳ್ಕೊಳ್ಳಿ, ಹೋಗ್ತಾ ಹೋಗ್ತಾ ಇನ್ನು ಹಂಗೆ ಹೋಗ್ಬಿಡುತ್ತಾ ಸ್ಪೀಡ್ ಆಗಿ? ಇಲ್ಲ, ಏನಾಗಿರುತ್ತೆ? ಸ್ಪೀಡ್ ಕಮ್ಮಿ, ಅದು ವೆಲಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಅದ್ರೇನಂತ ಅರ್ಥ? ಸೊ ಅದು ಒಂದು ನೆಗೆಟಿವ್ ಆಕ್ಸಿಲರೇಷನ್, ಋಣಾತ್ಮಕ ವೇಗೋತ್ಕರ್ಷ ಅಂತ ಅರ್ಥ. ಋಣಾತ್ಮಕ ವೇಗೋತ್ಕರ್ಷಕ್ಕೆ ಇನ್ನೊಂದ್ ಹೆಸರು ನಾವ್ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ನಾವು ರಿಟಾರ್ಡೇಷನ್ ಅಂತ ಸಹ ಏನ್ ಮಾಡ್ತೀವಿ, ಕರಿತೀವಿ. ಇದು ಡೆಫಿನೇಷನ್ ಬೇಸ್ ಮೇಲೆ ಕೇಳಬಹುದು. ರಿಟಾರ್ಡೇಷನ್ ಅಂದ್ರೆ ಏನು ಅಂತ ಕೇಳಬಹುದು ಸುಮ್ನೆ. ಒಂದು ವಸ್ತುವಿನ ವೇಗ ಕಡಿಮೆ ಆಗೋದು. ಆಪ್ಷನ್ಸ್ ಏನ್ ಕೊಡಬಹುದು? ಒಂದು ವಸ್ತುವಿನ ಕಡಿಮೆ ಆಗೋದು, ಒಂದು ವಸ್ತುವಿನ ವೇಗ ಜಾಸ್ತಿ ಆಗೋದು, ಕಡಿಮೆ ಆಗಿ ಜಾಸ್ತಿ ಆಗೋದು, ಜಾಸ್ತಿ ಆಗಿ ಕಮ್ಮಿ ಆಗೋದು, ಸರಿನಾ? ಸವಾಸನೆ ಬೇಡ. ನೆಗೆಟಿವ್ ಅಂತ ಹೇಳಿದ್ರೆ ಸುಮ್ ಕಮ್ಮಿ ಆಗ್ತಾ ಬರುತ್ತೆ, ಹೌದಾ? ಕಲ್ ತಗೊಂಡ್ ಮೇಲೆ ಎಸಿದ್ರೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಬರುತ್ತೆ, ಅದನ್ನ ನೆಗೆಟಿವ್ ಆಕ್ಸಿಲರೇಷನ್ಸ್ ಅಂತ ಕರಿತೀವಿ. ಸೊ ಇಷ್ಟನ್ನೇ ನಾವೇನಂತ ಹೇಳೋದು, ನಾವು ನ್ಯೂಟನ್ ಸೆಕೆಂಡ್ ಲಾ ಆಗಿ ಕರೆಯೋದು. ಇದು ಇಷ್ಟೊತ್ತು ನಿಮ್ಗೆ ಹೇಳ್ದೆ ನೋಡಿ, ಇದು ನ್ಯೂಟನ್ ಸೆಕೆಂಡ್ ಲಾ ಹೇಳೋದು. ಸೊ ಸೆಕೆಂಡ್ ಲಾ ಅರ್ಥ ಆಯ್ತೇನ್ರಿ? ನಾ ಇಷ್ಟೊತ್ತವ್ರು ಡೆಫಿನೇಷನ್ ಹೇಳ್ದನ, ಪ್ರಾಬ್ಲಮ್ಸ್ ಹೇಳ್ದೆ, ಎಕ್ಸಾಂಪಲ್ಸ್ ಹೇಳ್ದೆ, ಮತ್ತೆ ಸೆಕೆಂಡ್ ಲಾದಲ್ಲಿ ಯಾಕೆ ಆಕ್ಸಿಲರೇಷನ್ ಅಂತ ಯಾಕೆ ಬಂತು ಅಂತ ಹೇಳ್ದೆ, ಹೌದಾ? ಸೆಕೆಂಡ್ ಲಾದಲ್ಲಿ ಮತ್ತೆ ಆಕ್ಸಿಲರೇಷನ್ಸ್ ಅಂತ ಹೇಳಿದ್ರೆ ಏನು ಅನಿಸ್ತಾ ಇದ್ಯಾ? ಆಕ್ಸಿಲರೇಷನ್ಸ್ ಅಲ್ಲಿ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಹೇಳ್ದೆ,
ಸ್ಕೇಲರ್ ವೆಕ್ಟರ್ ಹೇಳ್ದೆ, ಡಿಸ್ಪ್ಲೇಸ್ಮೆಂಟ್ ಹೇಳ್ದೆ, ಡಿಸ್ಟೆನ್ಸ್ ಟ್ರಾವೆಲ್ ಹೇಳ್ದೆ, ಮಾಸು ಮತ್ತೆ ವೇಟ್ ಹೇಳ್ದೆ, ಫೋರ್ಸ್ ಹೇಳ್ದೆ, ಮತ್ತೆ ಎಕ್ಸಾಂಪಲ್ಸ್ ಕೊಟ್ಟೆ, ಇಮೇಜಸ್ ಹೇಳ್ದೆ. ದಿಸ್ ಈಸ್ ಆಲ್ ಅಬೌಟ್ ನ್ಯೂಟನ್ ಸೆಕೆಂಡ್ ಲಾ. ಇಷ್ಟೇ ಸೆಕೆಂಡ್ ಲಾ. ಸರಿನಾ? ಈ ಪಟ್ಟಿ ಟೈಮ್ ಆಯ್ತಾ? 2 ಲಾಗೇನೆ ನಿಮ್ಗೆ 2 ಅವರ್ 1 ಅವರ್ ಜಾಸ್ತಿ ಆಯ್ತು ಅನ್ಸುತ್ತೆ. 1.5 ಅವರ್ ತನ ಬಿತ್ತಿದ್ದೇನೆ. 1.5 ಅವರ್ ಅಷ್ಟಾಗಿದೆ ನೋಡಿ. 1 ಅವರಲ್ಲಿ ಮುಗಿಸ್ಬೋದಾಯ್ತು ನಾ ನಿಮ್ಗೆ. ಬರೀ 2 ಲಾದಲ್ಲೇ ಇದೀನಿ ಇನ್ನು. 3rd ಲಾ ಬ್ರೇಕ್ ಕೊಡ್ತೇನೆ ಸ್ವಲ್ಪ ಹೊತ್ತು. ಪಾಸ್ ಮಾಡ್ಬೋದಾ ಅಥವಾ ಮುಗಿಸ್ಬೇಕಾ? ನೆಕ್ಸ್ಟ್ ಸ್ಟಾರ್ಟ್ ಬ್ರೇಕ್ ಬೇಕಾ ಅಥವಾ ಮುಗಿಸ್ಬಿಡಲ್ಲ? ಹಾ ಅಲ್ಲ, ಕೊಟ್ರೆ ಇನ್ನು 1 ಅವರ್ ಬೇಕದು. ಇನ್ನು ಅರ್ಧ ಗಂಟೆ ಮೇಲಾಗತ್ತೆ. ಅದಕ್ಕೆ ಒಂದ್ 10 ನಿಮಿಷ ರೆಸ್ಟ್ ಮಾಡಿ ಮತ್ ಕಂಟಿನ್ಯೂ ಮಾಡ್ತೀನಿ. ಒಂದ್ 10 ನಿಮಿಷ ಅಂತ ಹೇಳಿ ಮತ್ತೆ ನ್ಯೂಟನ್ 3rd ಲಾ ತಗೋತೀನಿ.